ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ನೇರ ನುಡಿ ಮೃದು ಮನಸ್ಸು ಎಸ್.ಪಿ. ಚೌಡಣ್ಣನವರ ಸರ್ಕಾರಿ ಸೇವೆಯಿಂದ ನಿವೃತ್ತ. ಶ್ರೀ ಎಸ್.ಪಿ. ಚೌಡಣ್ಣನವರ ಕಾರ್ಯನಿರ್ವಾಹಕ ಇಂಜಿನಿಯರ್ನವರ ಕಿರುಪರಿಚಯ. ಪೂರ್ಣ ಹೆಸರು ಶ್ರೀ ಸೋಮಪ್ಪ ಬಾನಪ್ಪ ಚೌಡಣ್ಣನವರ್. ಇವರ ಜನನ 1/6/1962 ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ದೊಡವಾಡ ಗ್ರಾಮದಲ್ಲಿ ಜನಿಸಿದರು. ವಿದ್ಯಾಭ್ಯಾಸವನ್ನ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ದೊಡವಾಡ ಗ್ರಾಮದಲ್ಲಿ ಮುಗಿಸಿದರು. ಡಿಪ್ಲೊಮಾ ಶಿಕ್ಷಣ ಕೆ.ಎಚ್. ಕಬ್ಬೂರು ಇನ್ಸ್ಟಿಟ್ಯೂಟ್ ಧಾರವಾಡದಲ್ಲಿ ಮುಗಿಸಿದರು. ಬಿಇ ಪದವಿ ಶಿಕ್ಷಣವನ್ನ NIE ಮೈಸೂರದಲ್ಲಿ ಪೂರ್ಣಗೊಳಿಸಿದರು. ಅವರ ಕೌಟುಂಬಿಕ ವಿವರ ಅಂದರೆ ಅವರಿಗೆ ಒಬ್ಬ ಮಗ ಹಾಗೂ 2 ಹೆಣ್ಣು ಮಕ್ಕಳು ಇದ್ದಾರೆ. ಶ್ರೀ ಸೋಮಪ್ಪ ಬೈ ಚೌಡಣ್ಣನವರು ಕಾರ್ಯನಿರ್ವಾಹಕ ಇಂಜಿನಿಯರ್ ಲೋಕೋಪಯೋಗಿ ಇಲಾಖೆ ವಿಭಾಗ ಧಾರವಾಡ. ಇವರು ಕರ್ನಾಟಕ ಸರ್ಕಾರದ ಸೇವೆಗೆ ಕಿರಿಯ ಇಂಜಿನಿಯರ್ ಎಂದು ನೀರಾವರಿ ಇಲಾಖೆಯಲ್ಲಿ ದಿನಾಂಕ 24/10/1983 ಸೇರಿದ್ದು. ಮೊದಲ ಹೇಮಾವತಿ ಪ್ರಾಜೆಕ್ಟ್ ಸಬ್ ಡಿವಿಷನ್ ದುದ್ದ ಮಂಡ್ಯ ಜಿಲ್ಲೆ ಕಾರ್ಯನಿರ್ವಹಿಸಿದ್ದಾರೆ. ನಂತರ ಉನ್ನತ ವ್ಯಾಸಂಗಕ್ಕಾಗಿ ಮೈಸೂರಿನ KRSನಲ್ಲಿ KERS ಇಂಜಿನಿಯರಿಂಗ್ ಸಂಸ್ಥೆ ಸೇರಿಕೊಂಡು ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ದಲ್ಲಿ BE ಸಿವಿಲ್ ಪದವಿ ಪಡೆದು ನಂತರ ವಿಜಯಪುರದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಕೇಂದ್ರ ಕಚೇರಿಯಲ್ಲಿ ದಿನಾಂಕ 21/11/1992 27/3/1995 ಕಾರ್ಯನಿರ್ವಹಿಸಿದ್ದಾರೆ. ದಿನಾಂಕ 27/3/1975 15/9/2009 ಲೋಕೋಪಯೋಗಿ ಇಲಾಖೆ ಉಪವಿಭಾಗ ವಿಜಯಪುರ ಹಾಗೂ ಜಮಖಂಡಿಯಲ್ಲಿ ಹಾಗೂ 16/9/2009 31/3/2017 ಧಾರವಾಡದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ಕಾರ್ಯನಿರ್ವಾಹಕ ಇಂಜಿನಿಯರ್ ಅವಧಿಯಲ್ಲಿ ವಿಜಯಪುರ ಕಾರ್ಪೊರೇಷನ್ ಮುಖ್ಯ ಆಡಳಿತ ಕಟ್ಟಡ, ಕಾಂಕ್ರೀಟ್ ರಸ್ತೆಗಳು, ನಂತರ ಧಾರವಾಡದಲ್ಲಿ ಅಂಬೇಡ್ಕರ್ ಭವನ, ಮತಯಂತ್ರಗಳ ಸ್ಟೋರೇಜ್ ಕಟ್ಟಡ, ಹುಬ್ಬಳ್ಳಿಯಲ್ಲಿ ಬಾರ್ ಅಸೋಸಿಯೇಷನ್, ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ಕಾರ್ಮಿಕರ ಭವನ, ಸಮುದಾಯ ಭವನ, ಸ್ಲೇಟ್ ಮೆಂಟಿಂಗ್ ಹಾಸ್ಟೆಲ್ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 50 ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆ ಹಾಗೂ ಗ್ರಾಮೀಣ ಭಾಗದಲ್ಲಿ ಸುಮಾರು 200 ಕಿಲೋಮೀಟರ್ ರಸ್ತೆ ನಿರ್ಮಾಣ ಹಾಗೂ ಸೇತುವೆ ನಿರ್ಮಾಣ ಕಾಮಗಾರಿಗಳಲ್ಲಿ ಯಶಸ್ವಿಯಾಗಿ ಹಲವಾರು ಕಾರ್ಯಗಳನ್ನು ತಮ್ಮ ಅವಧಿಯಲ್ಲಿ ಮಾಡಿದ್ದಾರೆ. ಎಸ್.ಪಿ. ಚೌಡಣ್ಣನವರ ಸರ್ಕಾರಿ ಸೇವೆಯಿಂದ ನಿವೃತ್ತ ಆತ್ಮೀಯ ಬಿಡುಗಡೆ ಸಮಾರಂಭದ ಸಭೆ ಅಧ್ಯಕ್ಷತೆ ರಾಜಶೇಖರ್ ಕಡಿವಾಳ್, ಮುಖ್ಯ ಅತಿಥಿಗಳಾದ KD ಅರವಿಂದ್, ನಾಗರಾಜ್, SK ಕುಲಕರ್ಣಿ ಉಪಸ್ಥಿತರಿದ್ದರು. MH ವಾಲ್ಗದ್ ಕಾರ್ಯಕ್ರಮ ನಿರೂಪಿಸಿದರು. ಲೆಕ್ಕ ಸಂಶೋಧನಾಕಾರಿ ಶ್ರೀಶೈಲ್ ಕಡಿ ವಂದಾರ್ಪಣೆ ಮಾಡಿದರು. ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹಾಗೂ ಗುತ್ತಿಗೆದಾರರು ಎಸ್.ಪಿ. ಚೌಡಣ್ಣನವರ್ ಹಾಗೂ R.A. ಕೊತ್ತಲ್ ಇವರನ್ನ ಸನ್ಮಾನಿಸಿದರು. ಸಮಾರಂಭದ ಒಂದು ಬೀಳ್ಕೊಡುಗೆ ಸಮಾರಂಭದ ಕೇಂದ್ರ ಬಿಂದುವಾದ ನನ್ನ ಆತ್ಮೀಯ ಮಿತ್ರರು, ಕಾರ್ಯಕ್ರಮ ಕೇಂದ್ರವಾದ ಎಸ್.ಪಿ. ಚೌಡಣ್ಣ ಅಧ್ಯಕ್ಷೀಯ ಭಾಷಣ ಫಸ್ಟ್ ಟೈಮ್ ಕಾಣಿಸ್ತದೆ. ನಾನು ಅಧ್ಯಕ್ಷೀಯ ಭಾಷಣ ಮಾಡ್ತಾ ಇದ್ದು ಈಗ ಅಲ್ಲೆಲ್ಲ ಮುಗಿಸ್ಬಿಟ್ಟಿರ್ತಾರೆ ಅಂತೇಳಿ ಎಲ್ಲೇ ಹುಡುಕಿ ಮಾತಾಡಬೇಕು, ಏನೂ ಉಳಿಸ್ರಂಗಿಲ್ಲ ಎಲ್ಲರೂ. ಆಮೇಲೆ ಸಭೆನೂ 9 ಹೆಣ್ಣು ಮಾಡ್ತಾರೆ. ಯಾವುದೇ ವಿಷಯ ಬಿಟ್ಟಿಲ್ಲ ಅಂತ ನಾನು ಸಂಪೂರ್ಣ ಅನಿಸಿದೆ. ಇವತ್ತು ಅವರು ಸುದೀರ್ಘ 39 ವರ್ಷದ ಸರ್ವಿಸ್ ಅದು ಸಾಮಾನ್ಯ ಅಲ್ಲ. ಇಲ್ಲೇ ನೌಕರಸ್ಥರಿಗೆ ಎಲ್ಲರಿಗೆ ಯಾವ ಥರ ನೌಕರಿ ಆರಾಮೈತೆ ಅನ್ನೋದು ಗೊತ್ತದೆ. ಬಟ್ ಗುತ್ತೇದಾರರಿಗೆ RDA ಕಾರ್ಯಕರ್ತರಾಗಲಿ, ಪ್ರೆಸ್ನವರಾಗಲಿ, ಸಾರ್ವಜನಿಕರಾಗಲಿ, ತಮ್ಮ ಮನೆಯಲ್ಲಿ ಯಾರಾದರೂ ನೌಕರಸ್ಥರಿದ್ದರೆ ಅದರ ಅನುಭವ ಆಗುತ್ತೆ.
ಅಷ್ಟೇ ನಾನು ಹೇಳ್ಬಲ್ಲೆ. ಯಾಕಂದ್ರೆ ಸಾಕಷ್ಟು ಕಾಯ್ದೆ ಕಾನೂನು ಇದ್ದಾವೆ, ಕಾಯ್ದೆ ಕಾನೂನು ಪ್ರಕಾರ ಹೋಗಕ್ಕೂ ಆಗುದಿಲ್ಲ. ಯಾಕಂದ್ರೆ ನಾವು ಕಾಯ್ದೆ ಕಾನೂನು ಪ್ರಕಾರ ಹೋದ್ರೆ ನಿಮಗೆ ಹಳೆ ತೊಂದರೆ ಆಗುತ್ತೆ. ಅದಕ್ಕೆ ಯಾರಿಗೆ ಅನುಕೂಲ ಸ್ವಲ್ಪ ಏನಪ್ಪ ಅನುಕೂಲ ಮಾಡಿಕೊಟ್ರೆ ಇನ್ನೊಬ್ರು ಕಾಲ್ ಇರ್ತಾರೆ. ಇಂಥ ಪರಿಸ್ಥಿತಿ ಒಳಗೆ ನಮಗಿದ್ದು ಜಾಣರು, ಗುತ್ತೇದಾರರು, ಸಾರ್ವಜನಿಕರು ಆಗೋದು ಒಳ್ಳೆಯದು ಅಂತೇಳಿ ನಾನು ಹೇಳಬಯಸ್ತೀನಿ. ನಮ್ಮ ಚೌಡಣ್ಣವ್ರ ಸಾಹೇಬರು ಬಿಜಾಪುರದಿಂದ ನನಗೆ ಆತ್ಮೀಯರು ಪರಿಚಯಿಸಿದ್ರು. ಬರೀ ಚೌಡಣ್ಣವ್ರ ಸಾಹೇಬಲ್ಲ, ಅವ್ರ ಕುಟುಂಬ ವರ್ಗ ಕೂಡ ಅವತ್ತಿನ ಇಲ್ಲಿವರೆಗೂ ನಾವು ಆತ್ಮೀಯರು ಸಂಬಂಧಿಕರಾಗೇ ಇದ್ದೀವಿ. ಗೊತ್ತಲ್ಲೋದು ಇಲ್ಲ ಸಿಯಾಸಾಗಿಂದ ಪರಿಚಯ ಎಲ್ಲ ತರನಾಗ ಮುಟ್ಟು ಮಾತುಗಾರ, ಹಾರ್ಡ್ ವರ್ಕರ್, ತಮ್ಮ ಒಪ್ಪಿಸಿದ ಕೆಲಸವನ್ನು ಸರಿಯಾಗಿ ನೀಟಾಗಿ ಮಾಡಿಕೊಡ್ತೀವಿ. ಸ್ಥಿತಿ ಜಾಸ್ತಿ ನಾನು ಇನ್ನು ನಮ್ಮ ಚೌಡಣ್ಣವರ ಕುಟುಂಬಕ್ಕೆ, ಅವರಿಗೆ ಮಕ್ಕಳು, ಹಳೆಯರು, ಸೊಸಿಗೆ ಎಲ್ಲರಿಗೂ ಆಯು ಆರೋಗ್ಯ ದೇವರು ಸಂಪೂರ್ಣ ಕಳಿಸಿ ಹೆಸರು ಕೊಡ್ತೀನಿ. ಸನ್ಮಾನಿತರೆ ಹಾಗೂ ವೇದಿಕೆ ಮೇಲೆ ಆಚರಿಸಿದಂಥ ಉಳಿದ ಯಾವತ್ತು ಅಧಿಕಾರಿ ವರ್ಗದವರೇ ಹಾಗೂ ಧಾರವಾಡ ಜಿಲ್ಲೆ ಮತ್ತು ವಿವಿಧ ಭಾಗದಿಂದ ಬಂದಂಥ ಯಾವತ್ತು ಅಧಿಕಾರಿ ಹಿರಿಯರೇ, ತಾಯಂದಿರೇ, ಅಕ್ಕಂದಿರೇ, ನಾನು ಆ್ಯಕ್ಚುಲಿ ಇವತ್ತು ಬಂದದ ಉದ್ದೇಶ ಏನಂದ್ರೆ CU ಆಫೀಸ್ನಿಂದ ಮುಂದಿನ ವಾರ ಹೆರಿಗೆ ವಿಸಿಟ್ ಕೊಡ್ತೀನಿ, ನಿಮ್ಮ ಊರಿಗೆ ಬರ್ತೀನಿ ಅಂತ ಅವ್ರು ಹೇಳಿದ್ರು. ಸಾಹೇಬ್ರನ್ನ ನಾನು ಅಲ್ಲಿ ಇನ್ವೈಟ್ ಮಾಡಬೇಕು, ನಮ್ಮ ಊರಾಗ ಒಂದು ಸನ್ಮಾನ ಮಾಡ್ಬೇಕಂತ ತಿಳ್ಕೊಂಡು ನಾ ಆಫೀಸ್ಗೆ ಬಂದ. ಇಲ್ಲಿ ಬಂದು ನೋಡಿದ ಮೇಲೆ ನನಗೆ ಶಾಕ್ ಆಗ್ತದೆ. ಯಾಕಂದ್ರೆ ನನ್ನವರ ಪರಿಚಯ ಆಗಿದ್ದು ಒಂದು ಜಗಳದಿಂದ. ಒಬ್ಬ ಅಧಿಕಾರಿ ಯಾವ ರೀತಿ ಇರ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ನಾವು ಒಬ್ಬ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯೆ. ನಮ್ಮ ಗ್ರಾಮದಲ್ಲಿ ಒಂದು ಅಗ್ರಿ ಎಲ್ಲಾ ಅಧಿಕಾರಿಗಳು ಹೇಳಿದ್ವಿ, ಎಲ್ಲಾ ಜನಪ್ರತಿನಿಧಿ ಹೇಳಿದ್ವಿ, ಒಂದು ಸಣ್ಣ ಕೆಲಸ ಮಾಡಕ್ಕಾಗಲ್ಲ ಅಂತ ಒಂದು ವಿಷಯ ನೋಡಿ ನಾವು ಇಲ್ಲಿ ಬಂದ್ವಿ. ಸರ್ ಹಿಂಗೆ ಐತದ್ವಿ, ಅವ್ರ ಜೊತೆ ಜಗಳ ಮಾಡಿದ್ವಿ. ಒಬ್ಬ ಸೌಜನ್ಯದಂತ ಅಧಿಕಾರಿ ಯಾವ ರೀತಿ ಇರ್ತಾರಂತಂದ್ರ ಮಾದರಿಯಾಗಿ ನಮ್ಮ ಚೌಡಣ್ಣ ಸಾಹೇಬ್. ಯಾಕೆ ಹೇಳ್ತಾ ಇದೆ ಅಂದ್ರೆ ನಾ ಮಾತಾಡಿದ್ದು ಅವ್ರ ಜೊತೆ ಜಗಳ ಮಾಡಿದ್ ನೋಡಿ ನನ್ ಹೊರಗೆ ಹಾಕ್ಬೇಕು ಅಂತ. ಅವ್ರಲ್ಲಿ ಎಷ್ಟು ತಾಳ್ಮೆ ಇತ್ತಂದ್ರ ಕರೆಸಿ ಸಮಾಧಾನದಿಂದ ಕೇಳಿ ನಾ ಕೇಳ್ತಕ್ಕಂಥ ಒಂದು ಕೆಲಸ ಅಲ್ಲಿ ಸರ್ 100 ಜನ ರೈತರಿಗೆ ಹೋಗಾಕ ಒಂದು ಕೆಲಸ ಬೇಕಾಗೈತಿ. ಅದಕ್ಕೆ ನೀವು ಸಾವಿರಾರು ಕೋಟಿ ವರ್ಕ್ ಮಾಡ್ತೀರಿ, ಬಟ್ ಒಂದು ಸಣ್ಣ ಕೆಲಸಕ್ಕೆ ತಾವು ಇಲ್ಲಿ ಮಠ ನಾನು ಬರುವಂಗ ಮಾಡಿದೆ ಅಂತ ತಿಳ್ಕೊಂಡು ಹೇಳಿದಾಗ ಆ ಸಣ್ಣ ಕೆಲಸಕ್ಕೆ ಎಷ್ಟು ಜವಾಬ್ದಾರಿಯಿಂದ ಅವ್ರು ನಡ್ಕೊಂಡ್ರು ಅಂತ ಹೇಳಿದ್ರೆ ಆಗಕ್ಕಿತ್ತು. ಸರಿ ಫೋನ್ ಮಾಡಿದ್ರು, ಬರ್ರಿ ನೀವು ಅಂತ ಕರೆದ್ರು. ಅವರು ಇಲ್ಲೇ ಇದ್ರು. ಬಂದಾಗ ಅಲ್ಲಿ 100 ಜನ ರೈತರಿಗೆ ಹೋಗುವಂತ ಒಂದು ದಾರಿಗೆ ಇಲ್ಲ ಸುಭಾಷ್ ನಾನು ನಾಳೆಗೆ ಅಥವಾ ನಾಡದಲ್ಲಿ ಊರಿಗೆ ಬರ್ತೇನೆ ಅಂದ್ರೆ ನಾ ಖುಷಿಯಿಂದ ಊರಿಗೆ ಹೋದೆ. ಊರಾಗ ಕೆಲವು ಜನ ಮಾತಾಡಿದ್ರು, ಎಜುಕೇಷನ್ ನಮ್ಮ ಊರಿಗೆ ಯಾಕೆ ಬರ್ತಾರ, ಒಬ್ರು ಜೈ ಓಡಿ ಬರಂಗಿಲ್ಲ ಅಂತ ಹೇಳಿದ್ರು. ನಾನು ಏನೋ ಬರ್ತಾರಂತ ವಿಶ್ವಾಸ ಹೋದೆ. ಮರುದಿವ್ಸ ಮರುದಿವ್ಸ ಸರ್ ಫೋನ್ ಮಾಡಿದ್ರು, ನಿಮ್ಮೂರಿಗೆ ಬರ್ತಾ ಇದ್ರಿ ಎಲ್ಲಿದೆ ಅಂತೇಳಿ. ಇಷ್ಟು ಊರಾಗ ಆನಂದ ಆಯ್ತು ಅಂದ್ರೆ ಎಲ್ಲಾ ರೈತರು ರೊಟ್ಟಿ ಕಟ್ಕೊಂಡು ಬಂದು ಊರಿಗೆ ಕುಂತರು. ಅಲ್ಲಿ ಇರ್ತಕ್ಕಂಥ ಕೇವಲ ಒಂದು 5 ಲಕ್ಷ ರೂಪಾಯಿ ಗ್ರ್ಯಾಂಟ್, 100 ರೈತರು ಹೋಗುವಂತ ದಾರಿ. ಬಟ್ ಅಲ್ಲಿ ಗ್ರ್ಯಾಂಟ್ ಮುಖ್ಯ ಇರಂಗಿಲ್ಲ, ರೈತರು ಸವಲತ್ತು ಮುಖ್ಯ ಅಂತ ತಿಳ್ಕೊಂಡು ಜಗನ್ ಮ್ಯಾಗ ನಿಂತ್ಕೊಂಡು ಯಾವ ಜನಪ್ರತಿನಿಧಿ ಕೇಳಿಲ್ಲ, ಯಾರು ಕೇಳಿಲ್ಲ, ಒಬ್ಬ ನಿಷ್ಠಾವಂತ ದಕ್ಷ ಅಧಿಕಾರಿಯಾಗಿ 5 ಲಕ್ಷ ರೂಪಾಯಿ ಮಂಜೂರು ಮಾಡಿ ಕೆಲಸ ಮಾಡ್ಬೋದು. ಇದನ್ನ ನಮ್ಮಲ್ಲಿ ಪ್ರತಿಯೊಬ್ಬ ಗ್ರಾಮದ ರೈತರು ಸರ್ ಕರ್ಕೊಂಡ್ಬರ್ರಿ ಸನ್ಮಾನ ಮಾಡುವಂತ ಒಂದು ಅವಕಾಶ ಕೊಟ್ಟು ಇವತ್ತು ನಾನು ಕಳಿಸಿದ್ದೆ. ಬಟ್ ನನಗೆ ಒಂದು ತರ ದುಃಖ ಆಯ್ತು. ಇನ್ನೊಂದು ಸಂತೋಷ ಏನಂದ್ರ ಈ ಏನ್ ಸಮಾರಂಭದೊಳಗ ತಾವೆಲ್ಲರೂ ಭಾಗವಹಿಸಿರಿ, ಸಾಕಷ್ಟು ಹುದ್ದೆದೊಳಗದಿರಿ, ಇನ್ನೂ ಸರ್ಕಿನ ಹೆಚ್ಚಿನ ಹುದ್ದೆ ಹೋಗುವಂತವ್ರಿದ್ರಿ. ಇಷ್ಟೇ ಇವತ್ತ ಸರ್ನಾಗ್ಲಿ ಆ ಕಡೆ ಸರ್ ಕೊತ್ತಲ್ ಸರ್ನಲ್ಲಿ ನೋಡಿದ್ರೆ ರಿಟೈರ್ಡ್ ಮನುಷ್ಯ ಸಂಖ್ಯೆ ಇಲ್ಲ, ಸ್ಪೋರ್ಟ್ಸ್ ಮ್ಯಾನ್ ಟೈಪ್ ಅದಾರ ಅವ್ರು. ಅಂದ್ರೆ ಇವತ್ತು ಅಧಿಕಾರಿ ವರ್ಗದಾಗಿದ್ದಾಗ ಎಷ್ಟೋ ಜನ ಕೆಲಸದ ಒತ್ತಡದ ಮೇಲೆ ಮತ್ತೊಂದು ಸಮಸ್ಯೆ ಮೇಲೆ ಆರೋಗ್ಯ ಕಟ್ಕೊಂತಾರ. ಅಂತದ ಆ ಸರ್ಗಳು ನೋಡಿದ್ರೆ ಇವತ್ತಿಗೂ ಮುಖದಲ್ಲಿ ಎಂತ ಕಡೆ ಐತಂದ್ರೆ ಇನ್ನೂ 10 ವರ್ಷ ಕೆಲಸ ಮಾಡುವಂತ ಒಂದು ಚೈತನ್ಯ ಐತೆ. ಅದಕ್ಕೆ ನಾವು ನಿಮ್ಗೆಲ್ಲರಿಗೂ ನಾವು ವಿನಂತಿ ಮಾಡ್ಕೊಂಡು ಈಗ ನಾ ಇನ್ನು ತಾಲೂಕು ಪಂಚಾಯತಿ ಮೆಂಬರ್ ಇದ್ದಾಗ ಕೆಲವೊಂದು ಸನ್ಮಾನ ಬೀಳ್ಕೊಡೆ ಸಮಾರಂಭ ಆದ್ರು. ನಾವು ಪ್ರಥಮವಾಗಿ ಆರಿಸಿ ಬಂದಿದ್ದೆ, ಮಾಹಿತಿ ಜಾಸ್ತಿ ಇದ್ದಿದ್ದಿಲ್ಲ. ಅವಾಗ ಒಂದು ಸಿಬ್ಬಂದಿ ಕೂತ್ಕೊಂಡು ಒಬ್ಬ ಅಧಿಕಾರಿ ಸನ್ಮಾನ ಮಾಡಿದ್ರು, ಹತ್ಕೊಂತ ಮಾಡಾಕತ್ತಿದ್ರು. ನಾ ಏನ್ ತಿಳ್ಕೊಂಡೆ, ಪಾಪ ನೋಡಿ ಎಷ್ಟು ಹಚ್ಕೊಂಡಿರ್ಬೇಕು ಸಾಹೇಬರು, ಇಷ್ಟೆಲ್ಲ ಹಚ್ಕೊಂತ ಮಾಡ್ಯಾರ ಅಂತ ತಿಳ್ಕೊಂಡು ಇದು ಮಾಡಿದ್ವಿ. ಅವ್ರು ಹೋದ್ಮೇಲೆ ಮರುದಿವ್ಸ ಕೂಡಿದ್ರು ಎಲ್ಲರೂ, ಬರೀ ಪಾರ್ಟಿ ಮಾಡೋಣ ಅಂದ್ರೆ. ಯಾಕೆ ಹಿಂಗ್ಯಾಕೆ ನೀವು ಹಿಂಗ್ ಮಾಡಿರಲ್ಲ ಅಂತ
ಸರ್ ಅವ್ರ ಕಾಟ ತಾಳಲಾರಕ್ ಹಾಗೆ ಮಾಡಿದ್ರಿ, ಆ ದುಃಖ ಅವ್ರು ನೋಡಿದ್ರೆ ನಮ್ಗೆ ಬಂತ, ಅದಕ್ಕೆ ಅವ್ರು ಹೋಗ್ಯಾಕ ಖುಷಿ ಆಗ್ತಾರ. ಬಟ್ ಇವತ್ತು ನೀವನ್ನೆಲ್ಲ ನಕ್ಕೋತ ಇವ್ರು ನೋಡಿರ, ಇಂಥ ಒಬ್ಬ ಹಿರಿಯಣ್ಣ ನಾವು ಪಡ್ಕೊಂಡಿದ್ವಿ, ಇವ್ರ ಸೇವೆ ನಮ್ಗೆ ಅವಶ್ಯ ಇತ್ತು, ಇವ್ರ ಮಾರ್ಗದರ್ಶನದಾಗ ನಾವು ಹೋಗ್ಬೇಕು ಅನ್ನೋಂಥ ಲೌಲಕ್ಕೆ ನೀವೆಲ್ಲರಲ್ಲಿ ಬಾಜುಕಿದ್ದಂತ ಅಕ್ಕವ್ರು ಬಹಳ ಮಂದಿ ನೀವು ನೋಡಿರ್ಬೇಕಾರ ರಿಟೈರ್ಡ್ ಆಗೈತೆ ಅಂದ್ರೆ ಮುಖ ಸಣ್ಣ ಮಾಡ್ತಾರ. ಯಾಕಂದ್ರೆ ಇಲ್ಲಿ ಮಟ್ಟ ಭಕ್ತಿದ್ದ ಇಲ್ಲೇ ಕುಂದಿರ್ತಾರೆ. ಅವ್ರು ಲೌಲಕ್ಕೆ ನೋಡಿದ್ರ ಇವತ್ತು ಅವ್ರ ಬಂದ ವ್ಯಕ್ತಿತ್ವ ಏನಪ್ಪಾ ಅಂತ ಸರ್, ಇಬ್ಬರು ಸರ್ ಬೇಕು ನಾ ಹೇಳ್ತೇನೆ. ಸಮಾಜದೊಳಗೆ ನಮ್ಮಂತವ್ರು ಯಾವ್ದೋ ಒಂದು ಮೂಲಿ ಕೆರೆ ಅಂದ್ರೆ ಕೆಡೆ ಹೇಳಿ ಅಲ್ಲಿ ಅವ್ರು ಬಂದು ಅಭಿಮಾನದಿಂದ ಬಂದೇವಿ. ನಿಮ್ಮಂತ ಸಿಬ್ಬಂದಿ ವರ್ಗದವರು ಖುಷಿಯಿಂದ ನಕ್ಕೊಂತ ಇವತ್ತು ಈ ರೀತಿ ನಿಮ್ ಪ್ರೀತಿ ಗಳಿಸ್ಯಾರ. ಬಾಜುಕ ಇದ್ದಂತವ್ರು ಪತ್ನಿಯವರು ಬರ್ಲಿ ನನ್ನ ಗಂಡ ಇಲ್ಲ ನನ್ನ ಕೈ ಸಿಗಿಸು ಸುಖ ಸಂತೋಷ ಮಾತಾಡೋದಂತ ಒಂದು ಖುಷಿ ಅವರಲ್ಲಿ ಇದೆ. ಇಂಥ ವ್ಯಕ್ತಿತ್ವ ತಾವೆಲ್ಲರೂ ಬೆಳೆಸ್ಕೊತೀರಿ. ಯಾಕಂದ್ರೆ ಈ ಒಂದು ಸರ್ ಒಂದು ಗೈಡಿಂಗ್ ತಾವು ಬೆಳಗಿರಿ, ಅದಕ್ಕೆ ಮುಂದಿನ ನಿರ್ಧಾರದೊಳಗ ಪ್ರತಿಯೊಬ್ಬರು ನೀವು ಅವ್ರ ಜೀವನ ಇವತ್ತು ಏನ ನೀವು ಇಷ್ಟು ಲೇಟ್ ಆದ್ರೂ ಸಹಿತ ಅದು ನಮ್ಮ ಅಕ್ಕಂಗಿಯರು ಇಷ್ಟೊತ್ತಿನ ಮಟ್ಟ ಯಾರು ಬಂದಿಲ್ರಿ ಅಂತವ್ರು ಅವ್ರ ಪ್ರೀತಿ ವಿಶ್ವಾಸ ಇವತ್ತು ನಿಮ್ಮನ್ನ ಭೇಟಿ ಆಗೈತಿ. ಆ ಒಂದು ನೀವೆಲ್ಲರೂ ಏನ್ ಪ್ರೀತಿ ತೋರಿಸಿರಿ ಅದು ನಿಮ್ ಜವಾಬ್ದಾರಿನೂ ಸಾಕಷ್ಟು ಐತಿ. ಮುಂದಿನ ದಿನದೊಳಗ ಅವ್ರಿಗೆ ನೆಮ್ಮದಿ ಇರ್ಬೇಕಪ್ಪ ಅಂದ್ರ ಅವ್ರ ಮಾರ್ಗದರ್ಶನದೊಳಗೆ ನೀವೆಲ್ಲರೂ ಹೋಗ್ತೀರಿ. ಯಾವುದೇ ಒಂದು ಕೆಟ್ಟ ಕಡೆ ಹೇಳಿರ್ಬೋದು, ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತು ನಿಮ್ಮ ಆಫೀಸಿಗೆ ಬಂದ್ರ ಪ್ರೀತಿಯಿಂದ ಅವರ ವ್ಯಕ್ತಿತ್ವ ಮುಖಾಂತರ ನೀವು ಮಾಡ್ತೀರಿ ಅನ್ನುವಂಥ ವಿಶ್ವಾಸ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾನು ನಿರೀಕ್ಷಿತವಾಗಿ ಬಂದು ಸಹಿತ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೂ ಮತ್ತು ಅಧಿಕಾರಿ ವರ್ಗದವರಿಗೂ ನಾನು ಮತ್ತೊಮ್ಮೆ ನಮಸ್ಕರಿಸುತ್ತಾ ನಾನು ಮಾಡ್ತೀನಿ. ಹಿರಿಯ ಅಧಿಕಾರಿ ವರ್ಗದವರೇ ಹಾಗೂ ನನ್ನ ಎಲ್ಲ ಮಿತ್ರರು, ಆ್ಯಕ್ಚುಲಿ ನಾನು ಇವತ್ತು ಪ್ರತಿ ಸಲ ಭಾಷಣ ಮಾಡಕ್ಕೆ ಬರ್ತಿದ್ವಿ, ಆದ್ರೆ ಬಹಳ ಜನರು ಇವತ್ತೇನು ವಿಶೇಷ ಚೌಡಣ್ಣ ಸಾಹೇಬ್ ಭಾಷಣ ಕೇಳ್ಕೊತೀವಿ ನಾವು. ಅವರ ಮಾತುಗಾರಿಕೆಯಲ್ಲಿ ಒಂದು ವಿಶೇಷ ಇರ್ತದೆ. ಎದುರಿದ್ದ ಒಟ್ಟು ಆ ಮಟ್ಟಿಗೆ ಆ ಸಂದರ್ಭಕ್ಕಾಗಿ ಉಮ್ಮರ್ಬೇಕ ಆ ಥರ ಅವರು ಒಂದು ಬೆಳೆದಿದೆ. ಆಮೇಲೆ ಅವರನ್ನು ಸುಮಾರು ಅವರು PMS ಇದ್ದಾಗಲಿಂದ ನಾನು ಅವ್ರ ಮುಂದಿದ್ದೆ, ಅವಾಗಿಂದ ಅವ್ರ ಪರಿಚಯ ನನಗೆ. ಅವರು ನೇರ ನಿಷ್ಠ ನುಡಿಯೋರು. ಅದು ಕೆಲವೊಂದು ಸಂದರ್ಭದಾಗ ಅವ್ರಿಗೆ ಸಮಸ್ಯೆಗಳನ್ನು ಮಾಡ್ಯಾರ ಅಂತ ಅನಿಸ್ತದೆ, ಅಥವಾ ಅವ್ರ ನೇರದಿಂದ ಇನ್ನೊಬ್ಬರಿಗೂ ಸಮಸ್ಯೆನೂ ಆಗಿರ್ಬೋದು. ಯಾಕಂದ್ರೆ ಅವ್ರು ಅಷ್ಟು ನೇರವಾಗಿ ಮಾತಾಡ್ತಾ ಇದ್ರು. ಒಂದು ಎರಡನೇದು ಏನಂದ್ರೆ ಅವರು ಇವ್ರು ಹೇಳಿದ್ರಲ್ಲ ಸಮಾಧಾನ ತಿರುಗಿದವ್ರು ಅಂತಂದ್ರೆ ಅದಕ್ಕೊಂದು ಎಕ್ಸಾಂಪಲ್ ರೀಸೆಂಟ್ ಆಗಿ ಅಂದ್ರೆ ಅವರು ಬಹುಶಃ ಮಗಳು ಬಂದಿದ್ದ ಟೈಮಲ್ಲಿ ಈಗ ರೀಸೆಂಟ್ ಮಾಡಿದ್ರೆ ಅದಕ್ಕೆ ಮುಂಚೆ ಮಗಳು ಬಂದಿದ್ದ ಟೈಮಲ್ಲಿ ಅವಾಗ ಮದುವೆಯಲ್ಲಿ ಅವರು CR ಮೀಟಿಂಗ್ನಲ್ಲಿ ಇನ್ವಿಟೇಷನ್ ಮಾಡಕ್ಕೆ ಬಂದಿದ್ರು ನಮ್ಗೆ. ನಾವು ಸಾಹೇಬ್ರು ಹೇಳ್ತಾ ಇದ್ರು ಅಲ್ಲಿ ತೊಗೊಂಡು ನೀವು ಹೋದ್ರೆ ನಾವೆಲ್ಲ ಬರ್ತಾರೆ, ಇಲ್ಲ ಸರ್ ನಾನು ಮದುವೆ ಮಾಡ್ತಾರೆ ನಂದೇನು ಕೆಲಸ ಅಂದ್ರೆ ಅವ್ರು ಅಷ್ಟು ಕಾನ್ಫಿಡೆಂಟ್, ಆಮೇಲೆ ಅಷ್ಟೇ ಶಾಂತ ತಿಳ್ಕೊಂಡು ನಾನು ಭಾಳ ಅಬ್ಸರ್ವ್ ಮಾಡಿದ್ದೀನಿ. ಎರಡನೇ ಅವ್ರು ಮೊದಲ ಮದುವೆಯಲ್ಲೂ ಅಷ್ಟೇ ಅವರಲ್ಲಿ ನಾವು ಮದುವೆಗೆ ಹೋದ್ರೆ ನಾವು ಹಿಂಗೆ ಓಡಾಡ್ತಿರ್ತೀವಲ್ಲ ಗೆಸ್ಟ್ಗಳು, ಆ ಟೈಪ್ ಅವ್ರು ಹಂಗೆ ಓಡಾಡ್ತಾ ಇದ್ರು. ಈಗ ಇನ್ನು ಮುಂದೆ ಅವ್ರು ನಮಗೆ ಫ್ರೀಯಾಗಿ ಸಿಗ್ತಾರೆ ಅಂದ್ಕೊಂಡು, ಯಾಕಂದರೆ ಈಗ ರಿಟೈರ್ಡ್ ಆಗಿಂತ ಒಂದ್ಸಲ ಸ್ವಲ್ಪ ದುಡ್ಡು ಅನಿಸ್ತದೆ, ಒಂದ್ಸಲ ಖುಷಿ ಅನಿಸ್ತದೆ. ಯಾಕಂದ್ರೆ ದುಡ್ಡು ಯಾಕಂದ್ರೆ ಅವರು ಸಜೆಷನ್ ನೇರ ನುಡಿಗಳು ಕೇಳ್ತಾ ಇದ್ವಿ. ಖುಷಿ ಯಾಕಾಗ್ತದಂದ್ರೆ ಈ ಒತ್ತಡದಿಂದ ಅವ್ರು ಫ್ರೀ ಆಗಿರಪ್ಪ ಅಂತ ಅದು ಒಂದು ಖುಷಿ ಅದು. ಯಾಕಂದ್ರೆ ಒಬ್ಬ ಸ್ನೇಹಿತ ಹಿರಿಯ ಸ್ನೇಹಿತರು ಒತ್ತಡದಿಂದ ಫ್ರೀ ಆಗ್ಯಾರ ಅಂತಂದ್ರೆ ಅದು ಒಂದು ಖುಷಿ ವಿಚಾರವೇ. ಇನ್ನು ಮುಂದೆ ಅವ್ರು ಫ್ರೀಯಾಗಿ ನಮಗೆ ಇನ್ನೂ ಫ್ರೀಯಾಗಿ ನಮ್ಗೆ ಸಜೆಷನ್ಸ್ ಕೊಡ್ಬೋದು. ಯಾಕಂದರೆ ಈ ಅಧಿಕಾರದಾಗಿದ್ದ ಒಂದು ಲಿಮಿಟೇಷನ್ಸ್ ಇರ್ತದೆ, ಅದನ್ನು ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಈಗ ಅವರು ನಮಗೆ ಮುಂದೆ ಸಜೆಷನ್ಸ್ ಕೊಡ್ಬೋದು, ಅವ್ರ ಮಾರ್ಗದರ್ಶನ. ಈಗ ವಾರದವರು ಅವರು ಬೇರೆ ಹೇಳ್ಬಿಟ್ರಲ್ಲ ಏನು ಪ್ರಮೋಷನ್ ಅದು ಅದಕ್ಕೆ ಆನಂತರ ನಾ ಇದರಲ್ಲಿ ಗೊತ್ತವರು ನನಗೆ ಸುಮಾರು ಒಂದು 10-15 ವರ್ಷ ನಾನು ಇಲ್ಲಿ ಧಾರವಾಡ ಬಂದಾಗಿಂದು ಪರಿಚಯ. ಅವರು ಆರೋಗ್ಯದ ಬಿಟ್ಟು ನಾನು ಭಾಳ ಸಲ ಕೇಳಿದ್ದೆ. ನಾನು ಇಲ್ಲಿ ಐದು ನಾನು ಕಾರ್ ನಿಲ್ಲಿಸಿ ನಾನು ನೋಡ್ಕೊಂಡು ಹೋಗ್ತಿದ್ದೆ, ಬರ್ಬೇಕಾದ್ರೆ ಅವ್ರು ದಾರಿ ಸಿಗ್ತಾರೆ ಇಲ್ಲಿ ಬದುಕಿನ ಬೆಳೆ ನಾ ಹೇಳ್ತಿದ್ದೆ, ಇಲ್ಲ ಸರ್ ನಾವು ವಾಕಿಂಗ್ ಹೋಗ್ತಿರ್ತೀವಿ. ನಾವು ಅವಾಗ ಯೋಚನೆ ಮಾಡ್ತಿದ್ವಿ ಯಾಕಪ್ಪ ಇವ್ರು ವಾಕಿಂಗ್ ಕಾರಲ್ಲಿ ಹೋಗಿ ಅಂತ ಅಥವಾ ಗಾಡಿಯಲ್ಲಿ ಹೋಗಿ ಅಂತ. ಈಗ ಅನಿಸ್ತದ ಅವ್ರು ಮಾಡಿದ್ದೆ ಕರೆಕ್ಟ್, ನಾವು ತಪ್ಪು ಮಾಡ್ತಿದ್ವಿ ಈಗ ಅನಿಸ್ತದೆ. ಅದಕ್ಕೆ ಇದ್ರ ಮೇಲೆ ನಾವು ಸಾಧ್ಯದಷ್ಟು ನಿಮ್ಮ ಇದನ್ನು ಪಾಲನೆ ಮಾಡ್ತೀವಿ. ಮುಂದೆ ಅಕಸ್ಮಾತ್ ನಾವು ರಿಟೈರ್ಡ್ ಆಗಿದ್ದು ಅಂದ್ರೆ ಯಾರಾದರೂ ನಿಮ್ಗೆ ಹೆಂಗೆ ಆರೋಗ್ಯ ನಮಗೆ ಅಂದ್ರೆ ಭಾಳ ಖುಷಿ ಆಗ್ತದೆ. ಅದಕ್ಕೆ ಪ್ರಯತ್ನ ಮಾಡ್ತೀವಿ ನಾವು, ಅದಕ್ಕೆ ನಿಮ್ಗೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ನನ್ನ ಲಾಸ್ಟ್ ಇದರಲ್ಲಿ ನಂದು ಏನಂದರೆ ಈ ಇಬ್ಬರ ಅಧಿಕಾರಿಗಳ ಶ್ರೇಯಸ್ಸಲ್ಲಿ
ನಾನು 75% ಶ್ರೇಯಸ್ಸನ್ನು ಅವ್ರ ಕುಟುಂಬಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆಫೀಸ್ ಒತ್ತಡಗಳು ಬೇರೆ, ಮನೆಗೆ ಹೋಗ್ತಿದ್ದಂಗೆ ಒತ್ತಡಗಳು ಶುರು ಆಗ್ಬಿಟ್ರೆ ಭಾಳ ತೊಂದರೆ ಆಗ್ತದೆ. ಇವರ ನೇರ ನುಡಿಯನ್ನು ಇಷ್ಟು ದಿನಗಳ ಕಳ್ಕೊಂಡು ಅವರು ಸಹಕಾರ ಏನು ತಪ್ಪು ಯಾಕಂದ್ರೆ ನಾವು ಸ್ವಲ್ಪ ನೀವು ಫಾಲೋ ಮಾಡಕ್ಕೆ ಅಂತ ನೇರ ನುಡಿ ಬಂದ್ಬಿಟ್ಟು ಹಾಗಾಗಿ ಈ ಗೊತ್ತಾದವರು ಭಾಳ ಮೃದು ಮಾತುಗಾರರು. ಆದರೆ ಅವರು ಟೈಮಿಂಗ್ ಮಾತ್ರ ಎಷ್ಟು ಸಲ ನೋಡಿದ್ರಿ 10 ಗಂಟೆಯಿಂದ 15 ನಿಮಿಷ ಒಳಗೆ ಅವ್ರು ಆಫೀಸಲ್ಲಿ ಇರ್ತಾರೆ. ಅವ್ರು ಬೆಳಗಾವಿಯಲ್ಲಿ ಬರ್ತಿದ್ರು, ಒಂದು ದಿವಸನೂ ತಪ್ಪಿಲ್ಲ ನನಗೆ ಕೇಳ್ಬಿಟ್ಟು. ಅಂದರೆ ಟೈಮ್ ಸೆನ್ಸ್ ಅಷ್ಟು ಕರೆಕ್ಟ್. ನಮ್ಮ ಡ್ಯೂಟಿ ನಾವು ಮಾಡಬೇಕು. ಆಮೇಲೆ ಅವ್ರಿಗೆ ಏನೇ ಮೆಸೇಜ್ ಕೊಡ್ರಿ ಇಮಿಡಿಯೇಟ್ ಕನ್ವೆ ಆಗ್ತಿತ್ತು. ಅವ್ರ ಆಫೀಸಿಗೆ ನಮ್ಗೆ ಮೆಸೇಜ್ ಇಮಿಡಿಯೇಟ್ ಕನ್ವೆ ಮಾಡ್ತಿದ್ದಾರೆ. ಮೃದು ಭಾಷೆ ಅದು ಉತ್ತಮ ಆಡಳಿತಗಾರ. ಇವರು ನೇರ ನುಡಿಗಾರರು ಉತ್ತಮ ಆಡಳಿತಗಾರ. ವಿಷಯ ವ್ಯತ್ಯಾಸ. ಇಬ್ಬರು ಉತ್ತಮ ಅಧಿಕಾರಿಗಳೇ. ಹಾಗಾಗಿ ಅವರ ಮುಂದಿನ ಜೀವನ ದೇವರು ಆರೋಗ್ಯ, ಐಶ್ವರ್ಯ, ಸುಖ ಎಲ್ಲನೂ ಕೊಟ್ಟು ನೆಮ್ಮದಿಯಿಂದ ಇರೋದಕ್ಕೆ ಅವಕಾಶ ಮಾಡಿಕೊಡಲಿ ಅಂತ ನಾನು ಆ ಭಗವಂತನಲ್ಲಿ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತಾ ನಾನು ಈ ಮಾತುಗಳನ್ನು ಮುಗಿಸ್ತೇನೆ. ಚೌಡಣ್ಣ ಸಾಹೇಬ್ ಬಗ್ಗೆ ಸಾಕಷ್ಟು ನಿರಂತರ ದಿಟ್ಟ ಅಂತ ಸಾಕಷ್ಟು ಹೇಳಿದಾಗ ಅವ್ರು ನನ್ನ ಪಕ್ಷ ಆ್ಯಕ್ಚುಲಿ ಇದ್ದಿದ್ದು ನಾನು ಕ್ವಾಲಿಟಿ ಕಂಟ್ರೋಲಿದ್ದಾಗ 1-2 ಸಲ ವಿಸಿಟ್ಸ್ ಹೋಗ್ತಿದ್ವಿ ನಾವು ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಬಂದ ಮೇಲೆ ಅವರ ವ್ಯಕ್ತಿತ್ವ ಎಲ್ಲನೂ ತಿಳ್ಕೊಂಡಿದ್ದೀನಿ ನಾನು. ಅದು ನೋಡಿದ್ರೆ ಅವರು ದಿಟ್ಟ ನಿರಂತರ ನಮ್ಮ ಮಣಿಮಠ ಹೇಳ್ದಂಗೆ ನಿಜವಾಗ್ಲೂ ನೇರ ನುಡಿ. ಅದರಿಂದ ಅವ್ರಿಗೆ ಸಾಕಷ್ಟು ತೊಂದರೆಗಳನ್ನು ಆಗಿದ್ದು ಉಂಟು. ಅದು ನೋಡಿದರೆ ಅವರು ತಾವು ಕರಾರುವಾಗಿ ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟೆ ಮಾಡ್ತಾಯಿದ್ರು. ಅವರ ವ್ಯಕ್ತಿತ್ವ ತಿಳ್ಕೊಬೇಕಾದ್ರೆ ಇಲಾಖೆ ಬಿಟ್ಟು ಬೇರೆಯವರು, ಈ ಸುಭಾಷ್ ಗೌಡ್ರು ಹೇಳಿದರು ಅವ್ರು ಯಾವ ರೀತಿ ಅವರು ವ್ಯಕ್ತಿತ್ವ ಅಂತ ಹೇಳ್ಬೇಕು ಅಂದರೆ, ನಮ್ಮಲ್ಲಿ ಹೆಂಗಿದೆ ಅಂದರೆ ನಾವು ಹಿತ್ತಲಿಡೋದು ಮದ್ದಲ್ಲ ನನಗೆ. ನಮ್ಮಲ್ಲಿರೋ ಒಬ್ಬ ವ್ಯಕ್ತಿಯ ಗುಣಗಳು ನಮಗೆ ತಿಳ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಆಡಳಿತ ನಡೆಸುವಾಗ ಒಬ್ಬರಿಗೆ ವಿಶ್ವ ಆಗಲೇಬೇಕಾಗತ್ತೆ, ಕಚೇರಿಯಲ್ಲಿ ಆಗಲಿ ಹೊರಗೆ ಆಗಲಿ. ಅದೇ ರೀತಿ ಒಬ್ಬ ಗುತ್ತಿಗೆದಾರರು ಹೇಳಿದರು. ಹೀಗಾಗಿ ಅವರು ಭಾಳ ವಿಶ್ವವಾದಿಕರೆ. ಬಟ್ 39 ವರ್ಷ ಅವರು ಸೇವೆ ಮಾಡಿದ್ದಾರೆ ಅಂದರೆ ಈ ನಿಷ್ಠುರ ಅವರಿಗೆ ಹೆಲ್ಪ್ ಮಾಡಿದೆ. ಹಾಗಾಗಿ ಅವರು ಸಾಕಷ್ಟು ಸಾಧನೆ ಇನ್ನೂ ಯಾವ ಕೆಲಸ ಮಾಡ್ತಾರೆ ಎಲ್ಲ ಹೇಳಿದರು. ಇದರಲ್ಲಿ ಎಲ್ಲರೂ ಭಾಗಿಯಾಗಿರ್ತಾರೆ. ಆದರೆ ನಾನು ಕಂಡುಕೊಂಡಂತೆ ಒಂದು 2 ವರ್ಕ್ ಅಂತಂದರೆ, ಒಂದು ಬನೇಟ್ನಲ್ಲಿ ಹಿಲ್ ಕಟ್ಟಿಂಗ್ ಅನ್ನೋದು ಇಟ್ ವಾಸ್ ರಿಯಲಿ ಚಾಲೆಂಜಿಂಗ್ ಜಾಬ್. ನಾನು QC ಹೋದಾಗ ನೋಡಿದೆ, ಭಾಳ ಆಸಕ್ತಿ ವಹಿಸಿ ಅದರ ಬಗ್ಗೆ ಭಾಳ ಹೋರಾಟ ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು ಈ ಭಾಗದಲ್ಲಿ ಇದ್ದಾಗ ಮಾಡಿದ್ದಂದರೆ ಅರಣ್ಯ ಭಾಗದಲ್ಲಿ ಪರ್ಮಿಷನ್ ತಗೊಳ್ಳೋದು. ಕಲಿಕೇರಿಯಿಂದ ಹುಣಸಿ ಕುಂಬಿ ಅನ್ನೋ ಒಂದು ರಸ್ತೆ ಅಲ್ಲಿ ಮಾಡಬೇಕಂದ್ರೆ ಈ ಉತ್ತರ ಭಾಗದಲ್ಲಿ, ನಾನು ಸುಳ್ಳು ದಕ್ಷಿಣ ಭಾಗದಲ್ಲಿಯೂ ಅರಣ್ಯ ಇಲಾಖೆಯಲ್ಲಿ ಯಾವುದೂ ಪರ್ಮಿಷನ್ ಕೊಡೋದೇ ಇಲ್ಲ. ಅದಕ್ಕೆ ಇವರು ಗದಗ್ಕರ್, VN ಪಾಟೀಲ್, ದೆನ್ ಪ್ರೆಸಿಡೆಂಟ್ ಎಡಬಲ್ಲಿ ಸಿಕ್ಕಂಡೆ ಅವರು ಕೂಡಿ ಸಾಕಷ್ಟು ಹೋರಾಟ ಮಾಡಿದ್ರು. ಮೊನ್ನೆ ಒಂದು 30 ಕಂಡೀಷನ್ಸ್ ಹಾಕಿಬಿಟ್ಟು 21ನೇ ತಾರೀಕಿನಾಗ ಅದಕ್ಕೆ ಅಪ್ರೂವಲ್ ಸಿಕ್ಕಿದೆ. ಅದೊಂದು ಲೀಸ್ ಕೊಟ್ಬಿಟ್ಟು ಅದಕ್ಕೆ ನಿಜವಾಗ್ಲೂ ಚಪ್ಪಾಳೆ ಕಟ್ಟಲೇಬೇಕು ಅವ್ರ ಸಲುವಾಗಿ. ಈ ಆಡಳಿತದಲ್ಲಿ ಇದ್ದವರು ಫಾರೆಸ್ಟಲ್ಲಿ ಪರ್ಮಿಷನ್ ತಗೊಳ್ಳೋದು ಏನು ಅನ್ನೋದು ಅವ್ರಿಗೆ ಗೊತ್ತದು. ಅದು 0.985 ಹೆಕ್ಟರ್ಸ್ ಏನಿದ್ದು ಸಾಕಷ್ಟು ಶ್ರಮ ವಹಿಸ್ತಾರೆ. ಯಾವಾಗ ನೋಡಿದ್ರು ಬೆಂಗಳೂರು ಹೋಗೋದು, ಧಾರವಾಡ ಬರೋದು, ಈಗ ಪೇಪರ್ಸ್ ಕೊಡೋದು, ಸರ್ವೆ ಮಾಡಿಸೋದು ಸಾಕಷ್ಟು. ಹೀಗಾಗಿ ಅದಲ್ಲದೆ ಈಗ ನಮ್ಮ ಮಳಿಮಠರವರು ಒಂದು ಸ್ವಲ್ಪ ದಿಟ್ಟ ಇದ್ದಾರ ಮನೆಯಲ್ಲಿ ಅಂತ ಬಿಟ್ಟು ನನ್ನ ಸುಟ್ಟೆ ರಿವರ್ಸ್ ಇರಬೇಕು. ಮನೆಯಲ್ಲಿ ಮೇಡಮ್ ದಿಟ್ಟ ಇದ್ದಿದ್ದಕ್ಕೆ ಅವರು ನಿವೃತ್ತಿ ಆಗೋ ಸಮಯದಲ್ಲೇ ಮಗನ ಅವರು 2 ಮಕ್ಕಳು ಮದುವೆ ಮಾಡಿದಾರೆ, ಹೆಣ್ಮಕ್ಳ. ಡೆಫಿನೆಟ್ಲಿ ಇದು ರಿವರ್ಸ್ ಇರಬೇಕು. ಸೊ ಹೌ ಟು ಕಂಗ್ರ್ಯಾಚುಲೇಟ್ ಮೇಡಮ್ ರಾದರ್ ದ್ಯಾನ್ ಚೌಡಣ್ಣ. ಯಾಕಂದ್ರೆ ಅಷ್ಟು ಬ್ಯುಸಿ ಇರ್ತಾಯಿದ್ರು. ಯಾವಾಗಲೂ ಆಫೀಸ್ಗೆ ಬರೋದು 10 ಗಂಟೆ 8 ಗಂಟೆ ನಾವು ಹೊರಗೆ ಬಂದ್ಬಿಡ್ತೇನೆ ರೀ ಅಂತ ಹೇಳ್ತೀವಿ. ಹಂಗಿದ್ದಾಗ ಅವ್ರಿಗೆ ಅದು ಹೋರಾಟ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಸೊ ಲೆಟ್ ಮಿ ಕಂಗ್ರ್ಯಾಚುಲೇಟ್ ಮೇಡಮ್. ನಮ್ಮ ಹತ್ತಲವರು ರಿಟೈರ್ ಆಗಿದ್ದಾರೆ. ಅವರಿಗೆ ಹಾಗೇನು ನನಗೆ ನೇರ ಪರಿಚಯ ಇಲ್ಲ. ಅವಾಗಲೇ ಹೆಲೋ ಅನ್ನೋದು ಅಷ್ಟೇ. ಅವ್ರ ಬಗ್ಗೆ ಇವತ್ತು ಗೊತ್ತಾಯಿತು ಎಷ್ಟು ಆಗಿದ್ರು ಯಾವುದಕ್ಕೆ ಅವ್ರು ಗುಡ್ ಏನಾದ್ರು. ಈ ಸಂದರ್ಭದಲ್ಲಿ ನಾನು ಚೌಡಣ್ಣ ಸಾಹೇಬರ ಕುಟುಂಬ ಹಾಗೂ ಪಕ್ಕದ ಕುಟುಂಬದವರಿಗೆ ದೇವರ ಆಯುರ್ವೇದಕ್ಕೆ ನೀಡಿ ಹಾಗೂ ಸುಖ ಸಂತೋಷ ನಮ್ಮನ್ನು ನೀಡಿ ಅಂತ ಹಾರೈಸುತ್ತಾ ನಾನು ಮಾತು ಮುಗಿಸ್ತೇನೆ. ನಮ್ಮ ಹಿರಿಯರ ನೆಚ್ಚಿನ ಹಾಗೂ ಹಿರಿಯರಾದಂಥ
ಚೌಹಾಣ ಸಾಹೇಬರೇ ಹಾಗೂ ಶ್ರೀಮತಿ ಚೌಹಾಣ ಸಾಹೇಬರೇ ಹಾಗೂ ನಮ್ಮ ಭಕ್ತ ಸಾಹೇಬರೇ ಶ್ರೀಮತಿ ಭಕ್ತ ಸಾಹೇಬರೇ ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕರಿವಾಲ ಸಾಹೇಬರೇ, ನಮ್ಮ ಎಲ್ಲ ಮುಖ್ಯ ಇಂಜಿನಿಯರ್ ಕಚೇರಿಯ ಹಿರಿಯ ಅಧಿಕಾರಿಗಳವರೇ, ಪ್ರಧಾನ ಇಂಜಿನಿಯರ್ಸ್, ಅಸಿಸ್ಟೆಂಟ್ ಇಂಜಿನಿಯರ್ಸು ಮತ್ತೆಲ್ಲ ಸಿಬ್ಬಂದಿಯವರಿಗೆ, ಸಹೋದರ ಸಹೋದರಿ. ಈಗ ನನಗೆ ಸಾಹೇಬರು 2 ವರ್ಷ ಬಂದ ಏನೋ ಪ್ರಮೋಷನ್ ಆಗಿದ್ದಿಲ್ಲ. ನಾನು ಕನ್ನಡಿ ಒಳಗೆ ಇದ್ದೆ. ಇದ್ದಾಗ ಸಾಹೇಬರು ಬಂದಾಗೆಲ್ಲ ಬರ್ತಿದ್ವಿ. ಅಲ್ಲಿ ಹೆಂಗೆ ನಮ್ದು ಒಡನಾಟ ಇತ್ತಂದ್ರೆ ಬೆಳಗ್ಗೆ ಸಾಹೇಬರು 10 ಗಂಟೆಯೊಳಗೆ ಆಫೀಸಿಗೆ ಹೋದ್ರು. ನೀವೇನು ಸೈನ್ ಮಾಡೋದಿದ್ರೆ ಅಥವಾ ನೀವು ಏನಾದರೂ ಡಿಸ್ಕಷನ್ ಮಾಡೋದಿದ್ರೆ ತಿಳ್ಕೊಂಡು ಬೆಳಗ್ಗೆ ಬರ್ರಿ, ಆಮೇಲೆ ಬೆಳಗ್ಗೆ ಹೋಗಿ ಅಂತ ನಾವು 10 ಗಂಟೆಯೊಳಗೆ ಸಾಹೇಬರು ಬರ್ತೀವಿ. ಅವ್ರು ಒಮ್ಮೆ 8:30 ಮನೆಗೆ ಹೋದ್ರು, ಅಷ್ಟೊತ್ತಿಗೆ ರೆಡಿಯಾಗಿ ಆಫೀಸಿಗೆ ಬರ್ತಾರೆ. ಮತ್ತು ಸಾಹೇಬ್ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಸರಳ ಜೀವಿ. ನಾನು 33 ಸರ್ವಿಸ್ನಲ್ಲಿ ಈ ರೀತಿ ಭಾಳ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ಹಾಗೆ ಭಾಳ ಸರಳ ಜೀವಿಗಳು. ಈ ಟೈಪ್ ಸರಳವಾಗಿರ್ತಕ್ಕಂಥ ಎಗ್ಯೂಟಿವ್ ನಾನು ಕಣ್ಣಾರೆ ನೋಡಿಲ್ಲ, ಇನ್ನೂ ಮುಂದೆ ನೋಡ್ಕೊಂಡು ಗೊತ್ತಿಲ್ಲ. ಸೊ ಮನೆಗೆ ಹೋದ್ರೆ ನಾವು 8 ಗಂಟೆಗೆ ಹೋದ್ರು ಸಹಿತ ಅವರು ನಮಗೆ ಟೀ ಕೊಡಿಸ್ತಿದ್ರು, ಅಥವಾ ಟಿಫನ್ ಮಾಡೋ ಟೈಮಿಂದ ತಾವೇ ತಟ್ಟೆಗಳು ತೊಗೊಂಡು ಟಿಫನ್ ಮಾಡಿದ್ರು. ಅದೇ ರೀತಿ ಹಾಕೋರು ಸಾಹೇಬರಿಗೆ ಬೆನ್ನಲ್ಲೇ ನಿಂತವರು ಮೇಡಮ್ ಅವರು ಸಹಿತ ಸಾಹೇಬರು ಜಗಳ ಹಾಕಂದ್ರೆ ಬರೀ ಮಾತಾಡೋದು. ಸೊ ಸಂಸ್ಕೃತಿ ತೋರಿಸ್ತದೆ ನಮ್ಮ ಕಲ್ಚರ್, ನಾವು ಹೇಗಿದ್ದೇವೆ ಅಂದರೆ ಇಟ್ ಶೋಸ್ ಅವರ್ ಕಲ್ಚರ್. ಹಾಗಾಗಿ ಸಾಹೇಬರ ಬಗ್ಗೆ ನಂತರ ನನ್ನ ಪ್ರಮೋಷನ್ ಆದ ಕೂಡಲೇ ನನ್ನ ಮ್ಯಾಕ್ಸಿಮಮ್ ಸರ್ವಿಸ್ ನಾನು ಹಾವೇರಿ ಜಿಲ್ಲಾ ಮಾಡಿದ್ದೆ. ನಾನೇನೋ ಮಕ್ಕಳ ಇಂಜೆಕ್ಷನ್ಗೆ ಅಂತ ನಾನು ಧಾರವಾಡ ಬಂದೆ. ಅವಾಗ ಹೇಳ್ತಿದ್ರು, ಚಿಕ್ಕಮಡ ಪ್ರಮೋಷನ್ ಆಗಿ ಹಾವೇರಿಗೆ ಓಡ್ಗಿದ್ದೀನಿ, ನೀನು ಇಲ್ಲೇ ಕರೆಕ್ಟ್ ಹೋಗ್ಬೇಕು ಎಲ್ಲರೂ ಹೇಳ್ತೀನಿ ಅಂತಿದ್ರು. ಸೊ ಅದೇ ರೀತಿ MLA ಸಾಹೇಬ್ ಹೇಳಿದ್ರು, ಮಾಡಿಸಿದ್ರು ಕಲ್ಗಡಿ ಸಂಘರಿಗೆ, ಅದು ನನ್ನ ಏಳಮಲೆ ಅಂತ ಮಾಡಿಸಿದ್ರು. ನಂತರ ಏಳಮಲೆಗಿಂತ ಸಾಹೇಬ್ ಡೆಪ್ಯೂಟಿ ಒಂದು ನಮಗೆ ಆ ಒಂದು ಹೆದರಿಕೆ ಕ್ಲಿಯರ್ನೆಸ್ ಇರ್ತಿರಲಿಲ್ಲ. ಅವ್ರು ಚೇಂಬರ್ಗೆ ಹೋಗ್ಬೇಕಂದ್ರೆ ನಾವು ಒಂಥರ ಏನೋ ನಮ್ಮ ಒಂದು ಮೂಟೆ ಗಂಟೆ ಸಮಸ್ಯೆಗಳು ಹೊತ್ಕೊಂಡು ಹೋಗ್ತಿದ್ವಿ. ಸಾಹೇಬರು ನೋಡಿದ ಕೂಡಲೇ ಅರ್ಧ 50% ನಮ್ಮ ಸಮಸ್ಯೆ ಸಾಲ್ವ್ ಆದಂತ ಅಷ್ಟು ಈಸಿ ಗೋಯಿಂಗ್. ಈಗ ನಮ್ಮ ಬಳಿ ಮನಸ್ಸಾಗಿ ನಮ್ಮ ಇವರು ತಾಲೂಕು ಸದಸ್ಯರು ಇರಲ್ಲ, ಅವರ ನೇರ ದಿಟ್ಟ ನಿರಂತರ, ನಮ್ಮ ಸುವರ್ಣ ಚೆನ್ನಾಗಿ ಹೇಳ್ತಲ್ಲ, ನೇರ ದಿಟ್ಟ ನಿರಂತರ. ಆದ್ರೆ ನಮ್ಮ ಕಡೆ ಒಂದು ಗಾಳಿ ಐತಿ, ಯಾರು ನಾವು ಎಡಿ ಬೀಳಂತಂದು ಹೇಳ್ತೀವಿ ಸಹಿತ ಬೀಳೋದು. ಯಾಕಂದ್ರೆ ಅವರಿಗೆ ದೈವಿ ಶಕ್ತಿ ಇದೆ. ಅವ್ರು ಏನು ಎಂಥ ಪ್ರಾಬ್ಲಮ್ಗಳನ್ನ ಸುಮ್ಮನೆ ಆಡುವಾಗ ಮಾತಾಡ್ತಾ ಪ್ರಾಬ್ಲಮ್ ಕೂಡಿದ್ರು ಸಹಿತ ಅವರನ್ನು ಉಳಿಸೋ ದೈವಿ ಶಕ್ತಿ ಬೇರೆ. ಹೀಗಾಗಿ ಅವರ ಮನಸ್ಸು ಕಲ್ಮಶ ಇಲ್ಲ. ಮನಸ್ಸು ಕಲ್ಮಶ ಇರೋದ್ರಿಂದ ಎಂಥ ಅಡೆತಡೆಗಳು ಬಂದು ಸಹಿತ ಅವು ಹೂವಿನಂಗನ ಕರಿಗೆ ಹೋಗ್ತಿದ್ವು. ಸೊ ಹಾಗಾಗಿ ಸಾಹೇಬ್ರ ಬಗ್ಗೆ ನಾನು ಏನು ಹೇಳಿದ್ರು ಕಡಿಮೆ, ಸಮಯ ಅಭಾವ. ನಾನು ಸಾಹೇಬ್ರಿಗೆ ಹೇಳ್ತಿದ್ದೆ, ಸರ್ ಬೇಗ ಕಾರ್ಯಕ್ರಮ ಮಾಡೋಣ, ಇನ್ನೊಂದು ನಮ್ಮ ಇಂಜಿನಿಯರ್ಸ್ ಅಸೋಸಿಯೇಷನ್ ನ್ಯಾಷನಲ್ ಸಭಾದಲ್ಲಿ ಮಾಡುವಂಥ ನಮ್ಮ ರಾಘವೇಂದ್ರ ಸರ್, ನಾವು ಗಣೇಶ್ ಎಲ್ಲ ಕೂಡಿ ಮಾಡಿದ್ರೆ ಬೇಡಪ್ಪ, ನಾವು ಬೇಡ ಚಿಕ್ಕ ನಾವು ಇಲ್ಲೇ ಇದು ಬರುವಂತ ನನಗೆ ಸಾಕು, ರಿಟೈರ್ಡ್ ಆಗಿದ್ರೆ ಸಂತೋಷದಿಂದ ಇದಕ್ಕಿಂತ ಹೆಚ್ಚು ನನಗೆ ಬೇಡ ಅಂತಿದ್ರು. ಸೊ ಹಾಗಾಗಿ ಸಾಹೇಬ್ರಿಗೆ ಎಷ್ಟು ಕಡಿಮೆ. ಅವರು ಇನ್ನೊಂದು ನನ್ನ ಉಪವಿಭಾಗದ ಬಗ್ಗೆ ಹೇಳಬೇಕಂದ್ರೆ, ಒಂದು ಎಲ್ಲ ಉಪವಿಭಾಗದಲ್ಲಿ ಒಂದು ಬರ್ನಿಂಗ್ ಇಶ್ಯೂ ಇದ್ವು. ನಮ್ಮ ಕಿತ್ತೂರು ಸಾಹೇಬರ ಇದರೊಳಗೆ ಒಂದು ಸಿಲೋರ್ ಬೀಚ್, ಅದಕ್ಕೆ ಅವರು ಭಾಳ ಎಷ್ಟು ಸಾಹೇಬರು ಕಿತ್ತೂರು ಕರ್ಕೊಂಡು ಅದನ್ನೆಲ್ಲ ಬಗೆಹರಿಸಿ ಈಗೆಲ್ಲ ಟ್ರಾಫಿಕ್ ಬಿಟ್ಟು ಅದನ್ನ ಆಕ್ಚುಲಿ ನಮ್ಮ ಲೋಕೋಪಯೋಗ ವಿಭಾಗ ಧಾರವಾಡಕ್ಕೆ ಒಂದು ಕಿರೀಟ ಮತ್ತು ಅದು ಎಲ್ಲ ಕ್ರೆಡಿಟ್ ಚೌಹಾಣ ಸಾಹೇಬ್ಗೆ, ಕಿತ್ತೂರಿಗೆ ಉಪಯೋಗ ಹೆಮ್ಮೆಯಿಂದ ಹೇಳ್ತೇವೆ. ಅದೇ ರೀತಿ ಎಷ್ಟೋ ಇನ್ಫ್ರಾಸ್ಟ್ರಕ್ಚರ್ ಹುಬ್ಳಿಲಾಗಲಿ ಸಹಿತ ನಮ್ಮ ಗುಂಡಳ್ಳಿ ಸಾಹೇಬ್ ಜೊತೆಗೆ ಹೆಂಗೆ ಇರ್ತದಂದ್ರೆ, ಹುಬ್ಳಿ ಸರ್ಕಾರ ಆಗ್ತಿದ್ರು ಅವ್ರಿಗೆ. ಸಂಜೆ ಮೇಲೆ ಹೋದ್ರಿ ಅಂದ್ರೆ ಎಲ್ಲಿ ಚಾ ಕುಡಿಸ್ತೀಪ ಹುಬ್ಳಿ ಸರ್ಕಾರ ಆಗ್ತಿದ್ರು ಅವ್ರಿಗೆ. ಅಷ್ಟು ಆಗ್ತೇ ಇದೆ. ಯಾರು ನಾ ಎಕ್ಸಿಕ್ಯೂಟಿವ್ ಅಂತ ಒಂದು ದಿವಸದವರು ಸಹಿತ ಯಾರ ಮ್ಯಾಗೂ ನಮ್ಮ ಒಂದು ಬಳಕೆ ಅಥವಾ ಒಂದು ಆ ಟೈಪ್ ಇದರಲ್ಲಿ ನಡ್ಕೊಂಡಿಲ್ಲ. ನಮಗೆ ಎಲ್ಲ ಹಿರಿಯ ಅಣ್ಣನಾಗಿ, ನಮಗೆ ಮಾರ್ಗದರ್ಶಕರಾಗಿ, ನಮ್ಮ ಬೆನ್ನಿಗೆ ಹಿಂದೆ ಅವ್ರು ಇರ್ಕೊಂಡು ನಮ್ಗೆ ಇದು ಮಾಡ್ತೀವಿ. ಅವ್ರು ಇಲ್ಲಿ ಬಂದಾಗ ನಾನು ಬಸಪ್ಪ ಅಂತ ಇಲ್ಲಿ ಸಾಹೇಬ್ ಹೇಳ್ತಿದ್ದಾಗ ನಾನು ಮುಖ್ಯ ಸೇರಿದಾಗಲಿ ಅಲ್ಲಿಂದ ಸಹಿತ ಮರಡಿ ಸಾಹೇಬರವರೆಗೂ ಈ ಲೋಕೋಪಯೋಗಿ ವಿಭಾಗ ಧಾರವಾಡದ ಒಂದು ಪ್ರಿಸ್ಟೇಜಿಯಸ್ ಡಿವಿಷನ್ ಅಂತ ಹಾಗೆ ಅಂಥವೆಲ್ಲ ಆಗಿದ್ದಾರೆ. ಸೊ ನಾವು ಮರಡಿ ಸಾಹೇಬರಿಗೂ ಅವ್ರಿಗೆ ಅವರು ಜಂಟಲ್ಮನ್, ಅವ್ರಿಗೆ ಆದಂಥ ಒಂದು ಇದೆ ಸಿಕ್ತು. ಆದರೆ ಚೌಹಾಣ ಸಾಹೇಬ್ ಅಂದ್ಕೊಂಡೆ ಎಲ್ಲರೂ ಏನು ಹೇಳ್ತಿದ್ರು ಅಂದರೆ, ಚೌಹಾಣ ಅವರು ಬಿಜಾಪುರದಲ್ಲಿ ನೋಡ್ತಾರೆ, ಇವ್ರೆ
ಅವ್ರು ಆಕ್ಚುಲಿ ಧಾರವಾಡನೇ, ಬಟ್ ಬ್ಯಾಂಗ್ಳೂರ್ ಸರಿ ಬಿಜಾಪುರಕ್ಕೆ ಹೋಗಿ ಬಿಜಾಪುರ ಆಗಿಬಿಡಿದ್ರು. ಎತ್ತನ ಮಾವ ಎತ್ತನ ಹೋಗಿ ಎಲ್ಲಿಂದ ಸಂಬಂಧ ಅನ್ನಂಗಾಗಿ ಸಾಹೇಬರು ಧಾರವಾಡದಾಗಿ ಬಿಜಾಪುರದಾಗಿದ್ರು. ಅಲ್ಲಿ ಸಹಿತ ಕಾಗಲ್ ಸಾಹೇಬರಾಗಲಿ ಮತ್ತು ಬಿಜಾಪುರದಲ್ಲಿ ಇರ್ತಕ್ಕಂಥ ಅರಿವಾಳ ಸಾಹೇಬ್ ಜೊತೆಗೆ ಎಲ್ಲ ಇಟ್ಕೊಂಡು ಅವ್ರು ಅಲ್ಲೇ ಅವ್ರು ಇರೋವರಿಗೆ ಅವ್ರಿಗೆ ಬೆಂಬಲ ಬಿದ್ದುಕೊಂಡು ಸಾಹೇಬ್ ಕೆಲಸ ಮಾಡಲಿಕ್ಕೆ ಸೈಡ್ ಸ್ಕೂಲ್ ಆಗಲಿ ಮತ್ತೊಂದಾಗಲಿ ಮೇಜರ್ ಇನ್ಫ್ರಾಸ್ಟ್ರಕ್ಚರ್ ಪ್ಯಾಕ್ಟ್ ಬಂದಿದ್ದಾರೆ. ಸೊ ಇಲ್ಲಿ ಬಂದಾಗ ಅವ್ರ ಅಡೆತಡೆ ಹೆಂಗಾಯ್ತಂದ್ರೆ ಎನಿ ಟೈಮ್ ಟೆಕ್ನಿಕಲ್ ಬೆಂಚ್ ಜೀರೋ ಆಗಿಬಿಟ್ಟು ಅವ್ರು ನಾವು ನೋಡ್ತಾ ಇದ್ವಿ. ನಮ್ಮೊಬ್ಬರು ಈ ಕುಲಕರ್ಣಿ ಅಂತ ಇಂಜಿನಿಯರ್ಸ್ ತಿಳ್ಕೊಂಡ್ರು. ಅರುಣಾ ಮೇಡಮ್ ಇಲ್ಲೇ ತಮ್ಮ ಕುಟುಂಬಕ್ಕೆ ಕಾರಣದಿಂದ ಶಿವಮೊಗ್ಗ ಹೋದ್ರು. ಮತ್ತೊಬ್ಬ ನಮ್ಮ ಸವಿತ್ರ ನಮ್ಮ ಮೇಲೆ ಬಂದರು. ಸೊ ಸಾಹೇಬರು ಹೇಳಿದ ತತ್ವಕ್ಕೆ ನಾವೇ ಅವ್ರು ಮಾತಾಡೋ ಮಾತೆ ಯಾರು ಬೇರೆ ನಾವು ಬಯಸಿವಿ. ನಾವೇ ಅರ್ಥ ಆಗಿತ್ತು ಶೀಟ್ ಬರ್ತಿಲ್ಲ. ಚಿಕ್ಕಮಟ್ಟ ಈಗ ಬಂದಿರಿ ನೀವೇ ತೊಳ್ಕೊಂಡು ಹೋಗು, ನೀವೇ ಕೆಲಸ ಮಾಡೋಕಿದ್ರು. ಸೊ ಹಾಗೆ ಎಲ್ಲ ಸಬ್ಜೆಕ್ಟಿಂದ ಸಹಿತ ಕ್ರೆಡಿಟ್ ತಗೊಂಡು ಟೆಕ್ನಿಕಲ್ ಸ್ಟಾಫ್ ಇಲ್ಲ ಅಂದ್ರೂ ಸಹಿತ ಅವಾಗೆಲ್ಲ ವರ್ಕ್ ಎಸ್ಟಿಮೇಟ್ ಆಗಲಿ ಟೆಂಡರ್ ಆಗಲಿ ಎಲ್ಲವನ್ನು ಸಹಿತ ನಿಂತ್ಕೊಂಡಿದ್ದು ಅವರೆಲ್ಲ ಅಪ್ರೂವಲ್ ಸರ್ಕಲಾಂಶ ಬರೋದಾಗಲಿ CMC ಬರೋದಾಗಲಿ ಕಂಡಕ್ಟ್ ಮಾಡ್ತಿದ್ರು. ಅದೇ ರೀತಿ ನಂತರ ಹೀಗೆ ಇದ್ದಾಗ ಮತ್ತು ನಮ್ಮ ಮಾರ್ಚ್ ಟೈಮ್ನಲ್ಲಿ ನಮ್ಮ ರಾಘವೇಂದ್ರ ಅವ್ರಿಗೆ ಸಂಡೇ ಸೈಟ್ ಹೋಗ್ತಿದ್ವಿ. ಅಲ್ಲಿ ನಾವು ಫೋನ್ ಮಾಡೋರು, ರಾಘವೇಂದ್ರ ನಾನು ಬರಕತ್ತೀನಿ ಎಷ್ಟು ಸೈಡ್ರು ನಾನು ಸೈ ಮಾಡ್ತೀನಿ. ರಾಘವೇಂದ್ರ ಸಹಿತ ಮಾರ್ಚ್ ಟೈಮಾಗೆ ಆ ಟೈಪ್ ಹಾರ್ಡ್ ವರ್ಕ್ ಮಾಡಿ ನಾವೆಲ್ಲ ಟೆಂಡರ್ಗಳನ್ನ ಇವತ್ತು ಒಂದು ರೀತಿಯಿಂದ ಬರಲಿಕ್ಕೆ ಅವರು ಪಾತ್ರ ಭಾಳ ಇದೆ. ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಅದಕ್ಕೆ ಸಾಹೇಬರು ಆ ಟೈಪ್ ಸಪೋರ್ಟ್ ಕೊಟ್ಟು ಮಾಡಿದ್ರು. ಮುಂದೆ ನನ್ನ ಉಪಯೋಗ ಆದ್ರೆ ಒಂದು ಬರ್ನಿಂಗ್ ಇಶ್ಯೂ ಇತ್ತು. ಹೀಗೆ ಇರ್ತವೆ ಎಲ್ಲ ಕಡೆ ಒಂದು ಸಣ್ಣ ಸಣ್ಣ ಬರ್ನಿಂಗ್ ಇಶ್ಯೂ ಇರ್ತವೆ. ಚಿಕ್ಕಮಟ್ಟ ಇದು ಹೆಂಗೆ ಮಾಡಿ ಸಾಲ್ವ್ ಮಾಡ್ಕೊಂಪ ಇದು ಏನು ಮಾಡ್ತೀವಿ. CPO ಸಾಹೇಬ್ ಬೆಳಗಾವಿಗೆ ಬಂದಿದ್ದು. ಸಾಹೇಬರು ನಾವು ಮೀಟಿಂಗ್ ಹೋಗಿದ್ವಿ SADP ಯಾವ ಬರ್ಕಂತ ಡೀಟೇಲ್ ಆಗಿ ಹೇಳಲ್ಲ. ಅದು ಇಂದ್ರಿಗೆ 3 ವರ್ಷದಿಂದ ಆ CPO ಸಾಹೇಬರು ಬಿಟ್ಟಿಲ್ಲ. ಸಾಹೇಬರು ಅವ್ರು ಹಂಗೆ ಹೋಗ್ತಾ ಇದ್ರು. ಸರಿ ನೀವು ಎಲ್ಲ ವರ್ಕ್ ಕಂಪ್ಲೀಟ್ ಆಗಿ ನೋಡ್ತೀರಿ, ಬಟ್ ನೋಡಲೇಬೇಕು, ದಯವಿಟ್ಟು ನೋಡ್ಬೇಕು. ನಮಗೆ ಶಾಸಕರು ಜನಪ್ರತಿನಿಧಿಗಳು ಎಲ್ಲರೂ ಬೆನ್ನತ್ತಾರ. ನಮಗೆ ಇದು ನಮ್ಮ ಸಬ್ಜೆಕ್ಟ್ಗೆ ಮತ್ತು ಇಂದ್ರಿಗೆ ಇಶ್ಯೂ ಇದರಿಂದ ಭಾಳ ನಾವು ಇದು ಮಾಡ್ತಾ ಇದ್ದೀವಿ ಅಂತ ಹೇಳಿ CPO ಸಾಹೇಬರು ಬಿಡಲಿಲ್ಲ. ಹಂಗೆ ಮುಂದೆ 7 ಗಂಟೆ 6:30 7 ಗಂಟೆ ಆಗಿದೆ. ಅವಾಗ ಅವ್ರು ಇನ್ಸ್ಪೆಕ್ಷನ್ ಮಾಡಿ ನಮಗೊಂದು ಅದಕ್ಕೆ ಒಂದು ಸೊಲ್ಯೂಷನ್ ಸಿಕ್ತು. ಇವತ್ತು ಆ ರಸ್ತೆ ಮುಗಿದಿದೆ. ಅಲ್ಲೆಲ್ಲ ಜನರು ಜನಪ್ರತಿಗಳು ನಮ್ಮ ಶಾಸಕರು ಎಲ್ಲ ಸಂತೋಷದಿದ್ದಾರೆ. ಅದಕ್ಕೆ ಕಾರಣ ಚೌಡ ಸರ್. ಅವ್ರ ಮುಂದೆ ನಾನು ಹೇಳೋದು ಅತಿಶಯೋಕ್ತಿ ಇರ್ತಲ್ಲ. ನಾವು ಬಿಡಿಯಾರು ನಾವು ಪ್ರೊಫೆಷನ್ ಆದ ಕೂಡ ಹೆಂಗಂತಂದ್ರೆ ಹೆದರಿಕೆ ಇರ್ತದೆ. ಬಟ್ ಆ ಫಿಯರ್ನೆಸ್ ನಮಗೆ ತೋರಿಸಲಾಗದೆ ನಮಗೆ ಇಂಥ ಮಾರ್ಗದರ್ಶಕರಾಗಿ ನಮ್ಮ ಎಲ್ಲ ಒಂದು ಕೆಲಸ ಕಾರ್ಯದಲ್ಲಿ ಅವ್ರಿಗೆ ಸಜೆಷನ್ಸ್ಬೇಕು. 2 ದಿವಸ ಕಾಣಲಿಲ್ಲ ಅಂದ್ರೆ ಎಲ್ಲಿ ಕಿತ್ತು ಸರ ಎಲ್ಲಿದ್ರಿ ಅಂತ ಅವ್ರಿಗೆ ಫೋನ್. ಸೊ ತಿಳ್ಕೊಂಡ್ವ ಎಲ್ಲಿದ್ರಿ, ನಾವು 2 ದಿವಸ ಬೆಳಗ್ಗೆ ಇಲ್ಲಿ ಬರಲಿಲ್ಲ, ದಿವಸ ಸೈಡ್ ಹೋಗಿದ್ದು ಅಂದ್ರೆ ಅಷ್ಟು ನಿಜವಾಗಿ ಬಹಳ ನಿಷ್ಠರಾಯ್ತ ಹೃದಯ ಮತ್ತು ಅವರು ಬಹಳ ಇದ್ದಂಗೆ ಹೇಳಿಸೋದು. ಅವ್ರ ಮನಸ್ಸು ಹೂವಿನಂತ ಮೃದು ಮತ್ತು ಯಾವುದೇ ಕಲ್ಮಶ ಇಲ್ಲದೆ ಇರ್ತಿದ್ರು. ಹಾಗಾಗಿ ಇವತ್ತಿನ ದಿನಮಾನದಲ್ಲಿ ನನಗೆ ಬೆಳಗ್ಗೆ ಕೇಳ್ತಾರೆ ಚಿಕ್ಕಮಟ್ಟ ಎಷ್ಟು ಸರ್ವಿಸ್ ಇತ್ತು ಸರ್, ಯಾಕೆ ಸರ್ ಇನ್ನೂ ಇದ್ದಿದೆ. ಸೊ ಸಾಹೇಬ್ರ ಈ ದಿನಮಾನದಲ್ಲಿ ಒಂದು ವಿದೌಟ್ ಎನಿ ಬ್ಲ್ಯಾಕ್ ಸ್ಪಾಟ್ ಕಪ್ಪು ಚುಕ್ಕಿದೆ ರಿಟೈರ್ಡ್ ಆಗ್ತಾ ಇದ್ದಾರೆ ಅಂದ್ರೆ ಅದು ಬಹಳ ಹೆಮ್ಮೆಯ ವಿಷಯ. ಮತ್ತು ಅವರ ದೈವಿ ಶಕ್ತಿ ಮತ್ತು ಮನೆಯ ಗುರಿ ಹಿರಿಯರೇ ಆಗ್ತಾ ಇದ್ದ ಒಂದು ಇದರಿಂದ ಅವ್ರು ಆಗ್ತಾರೆ. ಬಟ್ ನಮಗೆ ನಾವು ಸಾಹೇಬ್ರ ಬಿಡುವರಿಗೆ ಅವ್ರು ಎಂದೇ ರಿಟೈರ್ಡ್ ಆಗಿರ್ಬೋದು, ನಮಗೆ ಜೊತೆಗೆ ಏನೋ ಪ್ರಾಬ್ಲಮ್ ಬಂದ್ರು ಸಮಸ್ಯೆ ಬಂದ್ರು ನಮಗೆ ನೀವು ಮಾರ್ಗದರ್ಶಕರಾಗಿ ನಮ್ಗೆ ಏನು ಇರಬೇಕಂತ ಸಾಹೇಬ್ ಕೇಳ್ತೇವೆ. ಇನ್ನು ನಮ್ಮ ಕೊತ್ತ ಸಾಹೇಬ್ ಹೇಳ್ಬೇಕಂದ್ರೆ ಅವರು ಇನ್ನು ಮುಂದೆ ನಮಗೆ ತಿಂಗಳ ಒಂದು ವಾರ ಅಥವಾ ಒಂದು ದಿವಸ ಯೋಗ ಕ್ಲಾಸ್ ಹೇಳ್ತಾರೆ. ಯಾಕಂದ್ರೆ ಇಂಜಿನಿಯರಿಂಗ್ BP ಶುಗರ್ ಇವತ್ತು ಕಾಯಂ ಈ ಟೆನ್ಷನ್ದಾಗ ಈ ಇದರಲ್ಲಿ. ಹಾಗಾಗಿ ಅವ್ರು ರಿಟೈರ್ಡ್ ಇನ್ನೂ 5 ಸಹಿತ ಇನ್ನೂ 10 ವರ್ಷ ಅವ್ರು ಕೆಲಸ ಮಾಡ್ಕೊಂಡು ಅವ್ರ ಪರ್ಸನಾಲಿಟಿ ಹೊಡಿದ ಅನಿಸ್ತದೆ. ಬಟ್ ನಾವು ರಿಟೈರ್ಮೆಂಟ್ ಆಗ್ಬೇಕಾದ್ರೆ ಅವ್ರ ಪರ್ಸನಾಲಿಟಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಒಂದು ಯೋಗ ಪಟುಗಳು ಒಳ್ಳೆ ಮಿತು ಭಾಷೆ ನಮ್ಮ ಸಾಹೇಬ್ ತಕ್ಕಂಗೆ ಶಿಷ್ಯರು ಹೆಂಗೆ ಎಲ್ಲ ಡಿವಿಷನ್ ಒಂದು ಆಗುವುಗಳನ್ನ ಬಹಳ ಮೇಂಟೈನ್ ಮಾಡ್ತಿದ್ರು. ಯಾವುದೇ ಮೀಟಿಂಗ್ ಅಂತ ನೋಟಿಸಲ್ಲಿ ಇಮಿಡಿಯೇಟ್ ವಾಟ್ಸಪ್ ಹಾಕೋರು ಅಥವಾ ಏನೋ ಒಂದು ಮತ್ತೊಂದು ಏನೋ ಇನ್ಫಾರ್ಮೇಷನ್ ಬೇಕಂತ ಫೋನ್ ಮಾಡೋದು, ಬಹಳ ಆಕ್ಟಿವೇಟ್ ಕೆಲಸ ಮಾಡ್ತಿದ್ರು. ಸೊ ಅವರಿಗೆ ದೇವರು ಆಯುರ್ವೇದ ಸಂಪರ್ಕ ಕೊಟ್ಟು ಅವರಿಗೆ ಹೇಳೋದು. ಜೊತೆಗೆ ನಮ್ಮ ಸಾಹೇಬರಿಗೆ ಸಹಿತ ಅವರು ಆಲ್ಮೋಸ್ಟ್ ಕಮಿಟ್ಮೆಂಟ್ ಏನಿಲ್ಲ ಅಂತ ನಮ್ಮ ಸಾಹೇಬ್ ಒಮ್ಮೆ ಮೊದಲು ಮದುವೆ ಸಾಹೇಬ್ ಮಾಡಿದ್ರು ಬಂದಿದ್ರು. ಸಾಹೇಬ ರಾತ್ರಿ ಬಂದು ಒಂದೇ ದಿನ ಗ್ಯಾಪ್ ಕೊಡೋಕೆ ಮೊದಲು ಮದುವೆ ಇಟ್ಕೊಡು. ಚಿಕ್ಕಪಟ್ಟ ಸಾಹೇಬ್ ಎಷ್ಟು ಮಕ್ಕಳಿಗೆ ಸರಿ ಇಲ್ಲ ಸರ್ 3 ಜನ ಮಕ್ಕಳು
ಆಗಿದೆ. ಈಗ ಮತ್ತೆ ರಿಟೈರ್ಮೆಂಟ್ ಆಗ್ತಾರೆ ಸಾಹೇಬರು. ಸೊ ಹೀಗಾಗಿ ಮತ್ತೆ ಹುಡುಕ್ತಾ ಜೊತೆಗೆ ಮಗ ಜೊತೆಗೆ ಮಗು ಮಾಡ್ಬೇಕನ್ನೋ ಒಂದು ಇದಿತ್ತು, ಕೂಡಲಿಲ್ಲ ಸರ್, ಅದಕ್ಕೆ ಮಾಡ್ತಾ ಇರೋದು. ಸೊ ನಾನು ವಿಶ್ವೇಶ್ವರಪ್ಪ ಬೆಂಗಳೂರಲ್ಲಿ ಹಂಗೆ ನಮ್ಮ ನಿಮ್ಮೆಲ್ಲ ಸಾಹೇಬರು ಅವ್ರ ಬಗ್ಗೆ ಬಹಳ ಒಂದು. ಸೊ ಹೀಗಾಗಿ ಅವರಿಗೆ ದೇವರ ಆರೋಗ್ಯ ಕೊಟ್ಟು ಹೇಳಿ ನಾನು ಅವ್ರಿಗೆ ಎರಡು ಮಾತು ಮುಗಿಸಿ ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಪ್ರೀತಿಯ ದೋಸ್ತವರು ಕಟ್ವಾಳ್ ಅವರೇ ಹಾಗೂ ಬದ್ನೇಕರ್ ಸಾಹೇಬ್ರೆ, ಅರವಿಂದ್ ಸಾಹೇಬ್ರೆ, ನಾಗರಾಜ್ ಸಾಹೇಬ್ರೆ ಹಾಗೂ ಅತಿಥಿಗಳಾದಂಥ ಕೊತ್ತಲ್ ಅವರೇ ಹಾಗೂ ಕೊತ್ತಲ್ ದಂಪತಿಗಳೇ ಹಾಗೂ ನಮ್ಮ ದಂಪತಿಗಳು ಇದ್ದಾರೆ, ತಿಳ್ಕೊತಾರೆ. ಹಾಗೂ ವೇದಿಕೆ ಮೇಲೆ ಕುಂತಲ್ಲ ಅವ್ರಿಗೂ ನಾನು ಮಾತಾಡ್ಸಲ್ಲ, ಬೇರೆದವ್ರನ್ನ ಅಷ್ಟು ಮಾತಾಡ್ಸೋದು ಇವತ್ತಿಂದ ಬೇರೆ ಪನಿಷ್ಮೆಂಟ್ ಆಗುವಂತ ಹಾಗೂ ನಮ್ಮ ಗ್ರಾಮೀಣ ನೀರು ಸರಬರಾಜು ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ರೆ ಹಾಗೂ ಮುನ್ನೋಳಿ ಸಾಹೇಬ್ರೆ ಹಾಗೂ ಜೆಪಿ ಡಿವಿಷನ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಆದ ಚೇಟೆ ಸಾಹೇಬ್ರೆ ಹಾಗೂ ಗೌಡ್ರು ಬಂದಿದ್ರು ಏನು ಗೊತ್ತಾಗಲ್ಲ. ಹಾಗೂ ನನ್ನ ಧಾರವಾಡ ಡಿವಿಷನ್ 7 ಸ್ಟಾರ್ಸ್ ಸಬ್ ಡಿವಿಷನ್ ಅಂತೀನಿ. ಯಾಕಂದರೆ ನಾನು ಒಂದೇ ಡಿವಿಷನ್ನಲ್ಲಿ 7 ಸ್ಟಾರ್ಸ್ ಸಪ್ತಋಷಿ ಅಂತ ಹೆಂಗೆ ಸೂರ್ಯಮಂಡಲದಲ್ಲಿ ಕಾಣಿಸ್ತದಲ್ಲ, ಆ ರೀತಿ ನನ್ನ ವಿಭಾಗದಲ್ಲಿ 7 ಸಬ್ ಡಿವಿಷನ್ ಇದಾವೆ ನನ್ನಂತ. ಅದಕ್ಕೆ ನಾನು ಯಾವಾಗಲೂ 7 ಸ್ಟಾರ್ಸ್ ಅಂತ ಅಡ್ರೆಸ್ ಮಾಡ್ತೀನಿ. ಅದರಲ್ಲಿ ಒಂದೆರಡು 7 ಸ್ಟಾರ್ಸಲ್ಲಿ ಕಾಣಿಸ್ತದೆ. ಒಂದು 3-4 ಕಷ್ಟ ಹೋಗಾರ ಹೊರಗಡೆ ನಿಂತಿದ್ದಾರೆ. ಮತ್ತೆ ಯಾವಾಗ ಮಿಸ್ತಾರ ಅವರು. ಹಾಗೂ ನನ್ನ ಅಕ್ಕ ತಂಗಿಯರೇ ಹಾಗೂ ನನ್ನ ಅತಿ ಪ್ರೀತಿಯ RTI ಕಾರ್ಯಕರ್ತರು ಮಾರುತಿ ನಾಯಕರೇ ಹಾಗೂ ಇನ್ನೊಬ್ಬರು ನಮ್ಮ ಪ್ರೀತಿಯ ಗುತ್ತಿಗೆದಾರರು ಹೆಸರೇ ಮಾಣಿಕರಂತೆ ಇರುವ ನಮ್ಮ ಮಾಣಿಕ್ ಗುತ್ತಿಗೆದಾರರು ಹಾಗೂ ಇನ್ನೂ ಅನೇಕ ನನ್ನ ಪ್ರೀತಿಯ ಗುತ್ತಿಗೆದಾರರು ಮಧ್ಯಾಹ್ನ ಬಂದು ಹೋಗಿದ್ದಾರೆ. ಈಗ ಬೆರಳಿಕೆಷ್ಟು ಗುತ್ತಿಗೆದಾರಿದ್ದಾರೆ, ಅವ್ರಿಗೂ ನಾನು ಅಡ್ರೆಸ್ ಮಾಡ್ತಾ ಇದ್ದೀನಿ. ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರು ಹಾಗೂ ನನ್ನ ವಿಭಾಗದ ಟೆಕ್ನಿಕಲ್ ಬ್ರ್ಯಾಂಚ್ನಲ್ಲಿ 3 ಜನ ಇದ್ದಾರೆ. ಮೇಡಮ್ ಅವರು, ಸುಮನ್, ಸುರೇಖಾ ಹಾಗೂ ಜಗದೀಶ್ ನನ್ನ ಪ್ರೀತಿಯ ಸಿಬ್ಬಂದಿ. ಅದ್ರ ಜೊತೆಯಲ್ಲಿ ನಮ್ಮ ರಾಘವೇಂದ್ರ ಟೀಮ್ ಲೀಡರ್ ಅವರು. ರಾಘವೇಂದ್ರ ಎಲ್ಲಪ್ಪ ನೀನು? ಕಡಿಮೆ ಅವ್ರು ದೂರ ಕೂತಿದ್ದಾರೆ ಯಾಕೋ. ಅದಕ್ಕೆ ನಾನು ನನ್ನ ಭಾಷಣ ಎಲ್ಲರೂ ಕೇಳಿದ್ರಿ. ಲಾಸ್ಟ್ ಟೈಮ್ ನಾವು ಸರ್ಕಲ್ ಹಾಕ್ಸಿದ್ರೆ ನಮ್ಗೆ ಟೈಮ್ ಹೆಚ್ಚಿದ್ರು, 55 ಮಿನಿಟ್ ನೀವು ಭಾಷಣ ಮಾಡಿದ್ರಿ. ಇದು ಮುಖಕ್ಕೆ ಟೈಮ್ ಸಿಗಲ್ಲ ಅಂತ ನಮ್ಮ ಅದಕ್ಕೆ ಸಿಕ್ಕಾಗೆ ಅಂತರು. ನಾನು ಮಾತಾಡಿದ್ದೆ ಗೊತ್ತಾಗಲ್ಲ. ಯಾಕಂದರೆ ನಾನು ಶಿಕ್ಷಣದ SLCಯಿಂದ ಹೆಂಗೆ ಓದಿದ್ದೆ, ಹೆಂಗೆ ಅಂತ ಅದನ್ನೇ ಹೇಳ್ಬೇಕಂದ್ರೆ ಒಂದು 55 ಮಿನಿಟ್ ಆಯಿತು. ಈಗ ಅದು ಹೇಳೋ ಜರುರತ್ತಿಲ್ಲ. ಯಾಕಂದರೆ ಇವತ್ತಿಗೆ ನಾನು 35 ವರ್ಷ 7 ತಿಂಗಳು 7 ದಿನ ಇವತ್ತಿಗೆ ನಾನು ಸರ್ವಿಸ್ ಮಾಡಿದ್ದೆ. ಯಶಸ್ವಿಯಾಗಿ ಸರ್ವಿಸ್ ಮುಗಿಸಿದ ತೃಪ್ತಿ ನನಗಿದೆ ಅಂತಂದ್ರೆ ಅದಕ್ಕೆ ಬೆನ್ನೆಲುಬಾಗಿ ನಿಂತಂಥ ನನ್ನ ಸಹೋದ್ಯೋಗಿ ಮಿತ್ರರು, ಸರ್ಕಲ್ ಆಫೀಸ್ ಇರ್ಬೋದು, ಸಬ್ ಡಿವಿಷನ್ ಇರ್ಬೋದು, ಮತ್ತು ಸೆಂಟ್ರಲ್ ಆಫೀಸರ್ ನಮ್ಮ DC ಸಾಹೇಬರು 3 ಜನ ಇದ್ದಾರೆ. ಹಾಗೂ ಇನ್ನೊಬ್ಬ DC ಅಂತಿದ್ರು, ಈಗ ನನ್ನ ಚಾರ್ಜ್ ತೊಗೊಂಡರೆ ಕಲೆಕ್ಟ್ ಡಿವಿಷನ್ ಕಾರ್ಯನಿರ್ವಾಹಕ ಅಭಿಯಂತರು. ಹಾಗೂ ಎಲ್ಲ ತಾಂತ್ರಿಕ ಸಿಬ್ಬಂದಿಯವರ ಸಹಕಾರದಿಂದ ನನಗೆ ಈ ಧಾರವಾಡ ವಿಭಾಗದಲ್ಲಿ 2 ವರ್ಷ ಕಟ್ಟಿದ್ದೆ ಗೊತ್ತಾಗಲ್ಲ. ಈ ಧಾರವಾಡ ವಿಭಾಗ ಅಂತಂದ್ರೆ ಚಳಿಗಾಲದಲ್ಲಿ ಬೆಂಕಿ ಕಾಯಿಸ್ತಾರಲ್ಲ, ಯಾವಾಗಿದ್ರು ಅದು ಏನು ಬೆಂಕಿ ಕಾಯಿಸಿ ಹಂಗೆ ಉರಿತಿತ್ತು. ಆದರೆ ನಾನು ಬೆಂಕಿಯಿಂದ ಮ್ಯಾಲೆ ಇರ್ತಿದ್ದೆ ಅಷ್ಟೇ, ಜಳ ಕಡಿತಿತ್ತು. ಅದನ್ನು ಹೆಂಗೆ ಆರಿಸ್ಬೇಕು ಅನ್ನೋದು ಒಂದು ಟೆಕ್ನಿಕ್ಕು
ನನಗಿಲ್ಲಿ ಬರೋ ಮುಂದೆ ಗಣಪತಿ ಆಶೀರ್ವಾದ ಮಾಡಿ ಕಳಿಸಿದ್ರು. ನನಗೆ HD ಗಣಪತಿ ಇದೆಯಲ್ಲ, HD ಗಣಪತಿ ನಮ್ಮ ಲಕ್ಷ್ಮೀ ದೇವಿ ಇದೆ, ನೀವು ಯಾರು ನೋಡಲಿಕ್ಕಿಲ್ಲ. ಆ ಒಂದು ಆಶೀರ್ವಾದದಿಂದ ಉರಿವಿ ಬ್ಯಾಂಕಿಗೆ ಹೆಣ್ಣು ತುಪ್ಪ ಬಂತಲ್ಲ, ತುಪ್ಪ ಕಲ್ತಿತ್ತು ನಮ್ಮ ಡಿವಿಷನ್ ಕೆಲಸ ಮಾಡ್ಬೇಕಂತಂದು. ಒಳಗೆ ಬರ್ಬೇಕಂತಂದ್ರೆ ಹೆಂಗಪ್ಪ ಅಂತಿದ್ರು, ಬೇರೆದವ್ರ ಒಳಗೆ ಹೆಂಗೆ ಬರಬೇಕು ಅಂತ. ನಾನು 8 9 ಬಂದು ಬಿಡ್ತಿದ್ದೆ. ನಾನು ಬಂದಿದ್ದೆ ಗೊತ್ತಾಗ್ತಿರಲಿಲ್ಲ ಯಾರಿಗೆ. ನಾನು ಏನು ಫೈಲ್ ಇರ್ತೋ ಎಲ್ಲನೂ ಸಹಿ ಮಾಡ್ತಿದ್ದೆ. 10:30 ಇನ್ನೊಂದು 11 ಗಂಟೆ ನಡಿಪ ಎಲ್ಲರೂ ಒಂದು ಸೈಟ್ ಹೋಗೋಣ ಅಂತ ಹೋಗ್ಬಿಟ್ಟಿದ್ದೆ. ನಮ್ಮ ಮಾರುತಿ ನಾಯಕ ಆಯಿತು, ನಮ್ಮ ಮಾಣಿಕವ್ರು ಆಯಿತು, ಇನ್ನು ಸಾವಿರಾರು ನನ್ನ ಮಿತ್ರರು. ಯಾಕಂದ್ರೆ ನನಗೆ ಹೆಂಗೆ ಕೆಲಸ ಮಾಡೋಕ್ಕೆ ಅನ್ನೋದು ಅವರಿಂದನೂ ಭಾಳ ಕಲಿತೆ. ನಾನು ಈ RTI ಮಾಹಿತಿ ಕೇಳೋದು ತಪ್ಪಂತಲ್ಲ ನನ್ನ ಅಭಿಪ್ರಾಯದಲ್ಲಿ. ಅವ್ರು ಕೇಳಿದಷ್ಟು ನಾವು ಸರಿಯಾಗಿ ಕೆಲಸ ಮಾಡ್ತೀವಿ, ಸರಿ ದಾರಿಯಲ್ಲಿ ಕೆಲಸ ಮಾಡ್ತೀವಿ. ಅವ್ರ ಮಾಹಿತಿ ಸದುದ್ದೇಶಕ್ಕೆ ಕೇಳ್ತಾರೋ ಅಥವಾ ಶಾಂತಿಯಿಂದ ಕೇಳ್ತಾರೋ ಅನ್ನೋದು ಅವರಲ್ಲಿ ಒಂದು ಸ್ವಲ್ಪ ಪ್ರಜ್ಞಾಪೂರ್ವಕವಾಗಿ ನಮಗೆ ಕ್ವಶನ್ ಕೇಳ್ತಿದ್ರು. ಸಾರ್ವಜನಿಕ ಹಿತಾಸಕ್ತಿ ಅಡಗಿತ್ತದರಲ್ಲಿ. ಅಂಥವಷ್ಟೇ ಇಲ್ಲಿವರೆಗೆ ನನ್ನಲ್ಲಿ RTI ಕೇಳಿದಂಥ ಮಾಹಿತಿ ಯಾರು ವೈಯಕ್ತಿಕವಾಗಿ ಯಾರು ಕೇಳಿಲ್ಲ. ಸಾರ್ವಜನಿಕ ಕೆಲಸದ ಹಿತಾಸಕ್ತಿಯಿಂದಲೇ ಕೇಳ್ತೀವಿ ನಾವು. ಅದು ನಾನು 100% ಒಪ್ತೀನಿ. ನಮ್ಮ ಸಹೋದ್ಯೋಗಿ ಮಿತ್ರರು ಇಲ್ಲ ಅದ್ರಲ್ಲಿ ಹಂಗೈತಿ ಹಿಂಗೈತಿ ಏನಾರು ಇರೋದು ಮಾಹಿತಿ ಕೊಡ್ರಿ ಅಂತಿದ್ದೆ. ನಾನು ಮಾಹಿತಿ ಕೊಟ್ಟರೆ ಏನು ಕಾಣ್ಬೇಕೈತಿ, ಮಾಹಿತಿ ಕೊಡ್ರಿ ಮೊದಲು ಅಂತ. ಆಮೇಲೆ ಮುಂದೆ ಅವರು ತೃಪ್ತಿ ಆಗ್ತಾರೋ ಅಥವಾ ಬಿಡ್ತಾರೋ ಗೊತ್ತಿಲ್ಲ. ಹೀಗಾಗಿ ನಾವು ಯಾವುದೇ ಮಾಹಿತಿ ಅಧಿಕಾರಿಗಳಿಗೆ ಮಾಹಿತಿ ಕೊಡೋದಂತ ತಪ್ಪಿಸಿ ಎಲ್ಲರೂ TV ಮೀಡಿಯಾ ಬರ್ತಿದ್ರು, ಪತ್ರಕರ್ತರು ಬರ್ತಿದ್ರು, RTI ಬರ್ತಿದ್ರು. ನಾನು ಅವ್ರಿಗೆ ಅವರು ಯಾವ ಒಂದು ಸೀಟ್ನಿಂದ ಬರ್ತಿದ್ರು ಅಂತ ಹೆಂಗೆ ಬರ್ತಿದ್ರು ಗೊತ್ತಿಲ್ಲ. ಬಂದ್ಕೂಡ ಕುಂಡ್ರೆ ಅಂತ ಕುಂಡ್ರಿಸ್ತಿದ್ದೆ ನಾನು. ಮಲ್ಕೊಂಡ್ರೆ ಆಮೇಲೆ ನಿಮ್ದು ಏನೈತಿ ಸಮಸ್ಯೆ ಹೇಳಿದೆ ಅಂತ. ಅವರು ಒಂದೊಂದು ಪ್ರಶ್ನೆ ಕೇಳೋ ಮುಂದೆ ಅದರಲ್ಲಿ 90% ಸಾರ್ವಜನಿಕ ಏನು ಕೆಲಸಕ್ಕೋಸ್ಕರ ಬರ್ತಿದ್ರು. ನಮಗೆ ತಪ್ಪು ಇರ್ತಿತ್ತು, ನೋಡಿ ಅಲ್ಲಿ ಹಿಂಗೆ ತಪ್ಪಾಗೈತಿ, ಇದು ಹಿಂಗಾಗೈತಿ, ಅಲ್ಲಿ ಕಳಪೆ ಕಾಮಗಾರಿ ಆಗೈತಿ, ಅರ್ಧ ಕೆಲಸ ಆಗೈತಿ, ಪೂರ ಆಗೈತಿ, ಇಂಥವನ್ನ ಅದನ್ನು ಕೇಳಿ 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 ನಮ್ಮ ಅಧಿಕಾರಿಗಳು ಸಹಿತ ಅಲರ್ಟ್ ಆದರು. ಹೀಗಾಗಿ ಈ 2 ವರ್ಷದಿಂದ ನನ್ನ ವಿಭಾಗದ ವ್ಯಾಪ್ತಿಯಲ್ಲಿ ಯಾವುದೇ ಆ ರೀತಿ ಯಾವುದೇ ಕಳಂಕವಿಲ್ಲದೆ ನಾನು 2 ವರ್ಷ ಕೆಲಸ ನಿರ್ವಹಿಸಿದ್ದು ಶ್ರೇಯಸ್ಸು ನಮ್ಮೆಲ್ಲ ನಮ್ಮ ಸಿಬ್ಬಂದಿ ವರ್ಗ, ಗುತ್ತಿಗೆದಾರ ಬಂಧುಗಳ ಹಾಗೂ TV ಮೀಡಿಯಾ, RTI ಮೀಡಿಯಾ, ಪತ್ರಕರ್ತರು ಹಾಗೂ ಹೆಚ್ಚಾಗಿ ನನ್ನ ಮೇಲಿನ ಅಧಿಕಾರಿಗಳು, ಮುಖ್ಯ ಇಂಜಿನಿಯರ್, ಮೇಲಿಂದ ಮೇಲೆ ಧಾರವಾಡ ಡಿವಿಷನ್ನು ಬರ್ನಿಂಗ್ ಡಿವಿಷನ್ ಇದೆ, ಯಾವುದೇ ಇಶ್ಯೂ ಬರಬಾರ್ದು ಅಂತ ಮೇಲಿಂದ ಮೇಲೆ ಪ್ರತಿದಿನ ಮಾತಾಡ್ತಿದ್ವಿ ನಾವು. ಅದೇ ರೀತಿ ನಮ್ಮ ಸರ್ಕಲ್ ಆಫೀಸರ್ ಹಿಂದೆ ಶಿವಾನಂದ ನಾಯಕ್ ಸಾಹೇಬರು, ಅವರು ಸಹಿತ ಪ್ರತಿದಿನ ಅವರು ನಾವು ಕೂಡಿ ಇರ್ತಿದ್ವಿ. ಹಿಂಗೆ ಹಿರಿಯ ಅಧಿಕಾರಿಗಳು ನಾವು ನೇರವಾಗಿ ಭೇಟಿಯಾಗ ಅಂದರೂ ಫೋನ್ ಮುಖಾಂತರ ಮುಂಜಾನೆ ಸಾಯಂಕಾಲ ಮಧ್ಯಾಹ್ನ ಪ್ರತಿದಿನ ಒಂದು 2-3 ಸಲ ನಾವು ಅವ್ರ ಕೂಡ ಚರ್ಚೆ ಮಾಡ್ತಿದ್ದೆ. ಸಮಸ್ಯೆ ಹೇಳ್ತಿದ್ದೆ, ಅದಕ್ಕೆ ಪರಿಹಾರನ ಅವ್ರು ಸೂಚಿಸ್ತಿದ್ರು. ಈ ಒಂದೊಂದು ವಿಭಾಗದಲ್ಲಿ ಹೇಳ್ಬೇಕಂತಂದರೆ ನಾನು ಧಾರವಾಡ ಬಂದಾಗ ನಮ್ಮ VN ಪಾಟೀಲ್ ಇದ್ದರು AWE. ಅವರೆಲ್ಲ ಸಂಪೂರ್ಣ ಇಲ್ಲೇ ಸೆಕ್ಷನ್ ಆಫೀಸರು, ಇಲ್ಲೇ AWE. ಹೀಗಾಗಿ ಸಂಪೂರ್ಣ ಸಪೋರ್ಟ್ ಅವರಿಂದ ನನಗೆ ಮೊದಲನೇ ವರ್ಷ ಪೂರ ಸಿಕ್ತು. ಅದೇ ರೀತಿ ನಮ್ಮ ಸಿದ್ದಾಪುರ ಅವರು ಒಂದು ಸಬ್ ಡಿವಿಷನ್ ಇತ್ತು. ನಮ್ಮ ಚಿಕ್ಕಮಟ್ಟ ಅವ್ರಿಗಿಂತ ಮೊದಲು ಬಾಗೇವಾಡಿ, ಅಲ್ಲಿ ಕಲ್ಗಡಿ ಸಮಸ್ಯೆ ಏನೈತಿ ಅವರು ನೇರ ಚರ್ಚೆ ಮಾಡ್ತಿದ್ರು. ಆಮೇಲೆ ನಮ್ಮ ಕಿತ್ತೂರು ಬಗ್ಗೆ ಹೇಳ್ಬೇಕಂದ್ರೆ ದಿನ ಅವರು ಕೂಡ ಶಿಫ್ಟ್ ಮಾಡೋದು ನನ್ನದು. ಹೋದ ವರ್ಷದಿಂದ 1 ವರ್ಷ ಪ್ರತಿದಿನ ಅವ್ರಿಗೆ ಹೆಂಗೆ ಪಿಚ್ ಹಾಕಿದ್ದಪ್ಪ ಅಂತಂದ್ರೆ 4 ನಾನು ರಜಾ ಹಾಕ್ತೇನೆ ಅಂತ ಹೇಳ್ತಿದ್ರು. ಅವ್ರು ನನಗೆ ಒಂದು 4 ದಿನ ರಜಾನು ಹಾಕಿದ್ರು ಅವರು. ಯಾಕಂದ್ರೆ ಒಂದು ಸ್ಟೇಟ್ ಹೈವೇದಲ್ಲಿ ಬ್ರಿಡ್ಜ್ ಬಿದ್ದು ಹೋಗಿತ್ತು. ಆ ಬ್ರಿಡ್ಜ್ ಪರಿಶ್ರಮ
ಪಟ್ಟಂತಂತಂದರೆ ಕಿತ್ತೂರು ಮತ್ತು ನಮ್ಮ ಶರಣ್ ಕುಮಾರ್ ಇದ್ದಾರೆ. ಶರಣ್ ಕುಮಾರ್ಗೆ ಆ ಒಂದು ಶ್ರೇಯಸ್ಸು ಅವರಿಗೆ ಹೋಗ್ಬೇಕದು. ನಾನು ಸುಮ್ಮನೆ ಅವ್ರು ಮಾಡ್ತಾರೆ ಅಂತ ಹೆಸರಿಗೆ ಅಷ್ಟೇ ನಾನು ಎಜುಕೇಷನ್ ಮಾಡೋರೆಲ್ಲ ಅವರು ಫೀಲ್ಡ್ನಲ್ಲಿರೋರು ಅವರು. ಅದೇ ರೀತಿ ನೋಡ್ಬೋದು ನಮ್ಮ ಸಿದ್ದಾಪುರ, ಯಾಕಂದ್ರೆ ನಾನು ಹಿಂದೆ PMJ ಇದ್ದಾಗ ನೋಡ್ಬಂದು ಧಾರವಾಡ ಸಬ್ ಡಿವಿಷನ್ ನೋಡ್ತಿದ್ದೆ. ನಾನು ಹೆಚ್ಚು ಎಲ್ಲ ತಾಲೂಕು ತಿರುಗಾಡ್ತಿದ್ದೆ. ಹೀಗಾಗಿ ಎಲ್ಲ ಡಿವಿಷನ್ ಸಬ್ ಡಿವಿಷನ್ ಇರುವಂಥ ರಸ್ತೆ ಮತ್ತು ಅಲ್ಲಿ ಹಳ್ಳಿ ಸಮಸ್ಯೆ ಪ್ರತಿಯೊಂದು ನನಗೆ ಬಾಯಿಲಿನ ಹೇಳ್ತಾ ಇಂಥ ಊರಾಗ ಈ ಕಡೆ ಇಂಥ ಪ್ರಾಬ್ಲಮ್ ಇದೆ, ಅಲ್ಲಿ ಹೋಗಿ ಇಂಥವ್ರು ಭೇಟಿ ಆಗಿದೆ ಅಂತ ಹೇಳ್ತಿದ್ದೆ ನಾನು. ಅದು ಡೈರೆಕ್ಟಾಗಿ ಅವ್ರಂತ ಹೋಗಿ ಭೇಟಿ ಆದಾಗ ಕೆಲಸ ಮಾಡಲಿ ಅಥವಾ ಬಿಡಲಿ 100% ಸಮಸ್ಯೆ ಅನ್ನೋದು ನಾವು ಮುಂಜಾನೆ ಎದ್ದು ಸಾಯಂಕಾಲ ಸಾಲ್ವ್ ಆಗ್ತಿತ್ತು. ಅಂದ್ರೆ ಅಷ್ಟು ಟೆನ್ಷನ್ ಇದ್ದಿದ್ದು ಸಾಯಂಕಾಲ ನೋಡಿದ್ರೆ ಜೀವ ಬರ್ತಿತ್ತು. ಅಂಥದ್ದು ರೊಟ್ಟಿನ ಕೆಲಸ ಮಾಡ್ತಿದ್ರು. ಹೀಗಾಗಿ ಯಾವ ಒಂದು ಉಪವಿಭಾಗದಿಂದ ಯಾವುದೇ ಸಮಸ್ಯೆ ಇಲ್ಲಿಯವರೆಗೆ ಉದ್ಭವಿಸಿಲ್ಲ. ಹುಬ್ಳಿ ಸಬ್ ಡಿವಿಷನ್, ಯಾಕಂದ್ರೆ ಅದು ಪೂರಾ ಸಿಟಿ ಲಿಮಿಟ್ನಲ್ಲಿ ಬರ್ತದೆ ಹುಬ್ಳಿ ಸಬ್ ಡಿವಿಷನ್. ಅಲ್ಲಿ ಸಹಿತ ಸಿಟಿ ಲೆವೆಲ್ನಲ್ಲಿ ಸಾರ್ವಜನಿಕರ ಜೊತೆಯಲ್ಲಿ ಎದುರುಗಡೆ ಕೆಲಸ ಮಾಡಬೇಕು. ಅಲ್ಲಿ 4 ಕಾನ್ಸ್ಟಿಟ್ಯೂನ್ಸಿ ವರ್ಕ್ ಬರ್ತದೆ. ಮತ್ತು MLA ಅವರು ಇದು ಹಿಂಗಾಯ್ತು ಕೆಲಸ, ಇದು ಇದಾಗಬೇಕು, ಇದು ನಿಂತದ್ದು ನೋಡ್ರಿ, ಕಾಂಟ್ರಾಕ್ಟರ್ ಮಾಡ್ತಾ ಇಲ್ಲ ಅಂತ. ಕಾಂಟ್ರಾಕ್ಟರ್ ಹೇಳಿದಾಗ ಅವರು ಸಮಸ್ಯೆ, ಪೇಮೆಂಟ್ ಸಮಸ್ಯೆ ಅದು ಇದು ಇತ್ತು. ಅದನ್ನು ಸಹಿತ ಮುಖ್ಯ ಇಂಜಿನಿಯರು ಫೈನಾನ್ಷಿಯಲಿ ನಮ್ಮ ಕಾಂಟ್ರಾಕ್ಟರ್ಗೆ ಸದೃಢ ಮಾಡಿ ಹುಬ್ಬಳ್ಳಿ ಧಾರವಾಡ ಸಿಟಿ ಲಿಮಿಟ್ನಲ್ಲಿರುವಂಥ ಕೆಲಸಕ್ಕೆ ಸಹಕರಿಸಿದ ಪ್ರಯುಕ್ತ ನಮ್ಮ ಧಾರವಾಡ ಡಿವಿಷನ್ನು ಎಲ್ಲ ಇದರಿಂದ ಇಡೀ ನಮ್ಮ ಜೀವನದಲ್ಲಿ ಧಾರವಾಡ ಡಿವಿಷನ್ ಸ್ಟ್ಯಾಂಡ್ಸ್ ಫಸ್ಟ್ ಅಂತ ನಾನು ಹೇಳೋದಕ್ಕೆ ಭಾಳ ಅಭಿಮಾನದಿಂದ ಹೇಳ್ತೀನಿ. ಆ ಒಂದು ಕ್ರೆಡಿಟು ನಮ್ಮ ನೆಚ್ಚಿನ ಮುಖ್ಯ ಇಂಜಿನಿಯರು ಶಂಕರ್ ಪಾಟೀಲ್ ಅವರಿಗೆ. ನಾವು ಅವರು ದೂರದ ಸಂಬಂಧಿಕರು, ಆದರೆ ಅವರು ನಾವು ಸುಮಾರು ಒಂದು 25 ವರ್ಷ ಕೂಡ ಕೆಲಸ ಮಾಡಿದ್ದೀವಿ. ಅವ್ರು ಕೂಡ ದಿನ ನನ್ನ ಜಗಳ ಇರೋದನ್ನ ನೀ ಹಿಂಗೆ ಮಾಡ್ತೀನಿ ಹಿಂಗೆ ಹೇಳ್ತೆ ಅನ್ನೋದು. ನಾನು ಹೇಳಿದಂಗೆ ನೀ ಇದನ್ನು ಮಾಡೋದಂತ ನಾನು. ಅವ್ರು ಚೀಫ್ ಇಂಜಿನಿಯರ್ ನಿಮ್ಮ ಪಾಡಿ ಇರ್ತೀವಿ, ನಾನು ಡಿವಿಷನಲ್ಲಿ ಸಮಸ್ಯೆ ಅದಾವ ಅದನ್ನು ಸಾಲ್ವ್ ಮಾಡಿರೋ ಮೊದಲು ಅಂತ ಹೇಳ್ತಿದ್ದೆ. ನನ್ನಷ್ಟು ನಿರಾನೀರ ನಿಷ್ಠುರ ಅಥವಾ ಜನರಲ್ಲಿ ಏನಪ್ಪ ಕೆಟ್ಟ ಏನು ಮಾತಾಡ್ತಾನ, ಹಿಂದೂ ನೋಡೋಲ್ಲ ಮುಂದೆ ನೋಡೋಲ್ಲ ಅಂತ ಅನ್ಸ್ಕೊಂಡವ ಯಾವ ಅಧಿಕಾರಿಗಳು ನಾವು ಒಬ್ಬನ ಅಂತ ನನ್ನಷ್ಟಕ್ಕೆ ನಾನು ಅನ್ಕೋತೀನಿ. ಯಾಕಂತಂದರೆ ಸಿದ್ದೇಶ್ವರ ಸ್ವಾಮಿಗಳು, ಯಾಕಂದ್ರೆ ನಾನು ಬಿಜಾಪುರ ಹೆಚ್ಚಿಗೆ ಸರ್ವಿಸ್ ಮಾಡಿದ್ದೀನಲ್ಲ, ಅವರೊಂದು ಸುಭಾಷಿತ ಏನಂತಾರಲ್ಲ ಅದನ್ನು ಕಳಿಸಿದ್ದಾರೆ. ನೇರ ನಿಷ್ಠುರ ಏನು ಮಾತಾಡ್ತಾರಲ್ಲ ಅವರ ಹೃದಯದಲ್ಲಿ ಯಾವುದೋ ಒಂದು ಕಲ್ಮಶ ಇರುವುದಿಲ್ಲ ಅಂತ ನನ್ನ ಮ್ಯಾಲಿನ ಮೇಲೆ ನೆನೆಸ್ಕೊತೀನಿ. ನಾನು ನೇರ ಬೈತೀನಿ. ನಾ ಮಾತಾಡೋದ ಸಾಫ್ಟ್ ಅಂತಿಲ್ಲ, ಯಾವಾಗಿದ್ರು ಹಾರ್ಡೆ. ಯಾಕಂದ್ರೆ ನಾವು ಹುಟ್ಟಿದ್ದನೇ ಇಲ್ಲ ಬಯಲೋಗ್ಲಿದ್ರಾಗ, ಹೀಗಾಗಿ ಅದು ಭಾಷೆನ ಒಂದು ಸ್ವಲ್ಪ ಹೊರಟಿದ್ದೀನಂತ. ಎಲ್ಲರೂ ಏನಪ್ಪ ಇಷ್ಟೊಂದು ಹೊರಟು ಮಾತಾಡ್ತಾರ, ಇಷ್ಟೊಂದು ಹಾರ್ಷಾಗಿ ಮಾತಾಡ್ತಾರೆ ಅಂತಂದ್ರೂ ಸಹಿತ ಅದಕ್ಕೊಂದು ಸೊಲ್ಯೂಷನ್ ನಾನು ಹೇಳ್ತಿದ್ದೆ ಅಷ್ಟೆ. ನಾನು ಬೈದು ಅಷ್ಟಕ್ಕೆ ಬಿಡ್ತಿರಲ್ಲ. ನಾನು ಚೇಂಬರ್ನಾಗ ಬೈತಿದ್ದೆ, 1-2 ಮಿನಿಟ್ ಬೈದು ಆಮೇಲೆ ಎಲ್ಲಿ ತಗೊಂಬಂದು ನಡೀಪ ಸೈನ್ಯ ಇದೆ ಅಂತ ಹೆಗಲ ಮೇಲೆ ಕೈ ಹಾಕೊಂಡು ಹೋಗ್ತಿದ್ದೆ. ನಾನು ಯಾವುದೇ ನಮ್ಮ ಸೆಕ್ಷನ್ ಆಫೀಸರ್ ಬರಲಿ, UW ಬರಲಿ, ಅವರು ಏನು ಸಮಸ್ಯೆ ತೊಗೊಂಬರ್ತಿದ್ದರು ಅದಕ್ಕೆ ಅಷ್ಟೇ ನಿಷ್ಠುರವಾಗಿ ಹೇಳ್ತಿದ್ದೆ. ನಾನು ಆ ಸಮಸ್ಯೆಗೆ ಹೆಂಗೆ ಪರಿಹಾರ ಅಂತ ಹೇಳ್ತಿದ್ದೆ. ಅವ್ರು ಏನು ಬೈಸ್ಬೋದು ಸಿಟ್ ಮಾಡ್ತಿದ್ರು, ಹೆಗಲ ಮೇಲೆ ಕೈ ಹಾಕಿದ ಕೂಡಲೇ ನಡಿಪ ಸಾಹೇಬ ನಡಿ ಹೋಗೋನೇನು ಅಂತ ಹೊರಗಡೆ ಬರ್ತಿದ್ವಿ. ಅಷ್ಟೊತ್ತಿಗೆ ನಮ್ಮ ಕಾಂಟ್ರಾಕ್ಟರ್ ಬಂಧುಗಳು ಇರ್ತಿದ್ರು, ಅವರು ಏನೇನು ಕೇಳ್ಬೇಕಂತ ಭಾಳ ಇದರಿಂದ ನನ್ನ ಚೇಂಬರ್ ಮುಂದೆ ಇರ್ತಿದ್ರು.
ನಾ ಅಷ್ಟೊತ್ತಿಗೆ ಏನ್ರಿ ಮಾಣಿಕ್ ಅಂತಿದ್ರೆ ಹೆಗಲ ಮೇಲೆ ಕೈ ಹಾಕೊಂಡು ಮಾಣಿಕ್ ಉಳ್ದವ್ರು ಮಾಣಿಕನ ಮಾತಾಡ್ಸಕ್ಕೆ ಅನಿಸ್ತಿದ್ರು. ಆದರೆ ನಾನು ಒಬ್ಬನೇ ಮಾಣಿಕನ ಮಾತಾಡ್ಸೋದು, ಮಾರುತಿ ನಾಯಕ್ ಮಾತಾಡ್ಸೋದು, ನಾನೊಬ್ಬನೇ ಅವ್ರಿಗೆ ನೀರು ಮಾತಾಡ್ತಿದ್ದೆ. ಅವರು ನನಗೆ ನೀರು ಯಾವ ಪ್ರಶ್ನೆ ಕೇಳ್ತಿದ್ರು. ಹೀಗಾಗಿ ಈ ಧಾರವಾಡ ಡಿವಿಷನ್ನಲ್ಲಿ ಸಾವಿರಾರು ಸಮಸ್ಯೆ ಇದ್ದರೂ ಸಹಿತ ಸಾಸಿವೆ ಕಾಯಿನಷ್ಟು ಸಮಸ್ಯೆ ಇದ್ದಂಗೆ ನಾನು 2 ವರ್ಷದಿಂದ ನಡೆಸ್ಕೊಂಡು ಹೋದಂಥ ಶ್ರೇಯಸ್ಸು ನಿಮ್ಮೆಲ್ಲರ ಪರಿಶ್ರಮದಿಂದ ಆಗಿದೆ ಅಂತ ನನ್ನ ಭಾವನೆ. ಅದಕ್ಕೆ ಸಹಕಾರ ನಮ್ಮ ಸಪ್ತರ್ಷಿ ಮಂಡಲದ AWಗಳು ಹಾಗೂ ಅವರ ಟೀಮು. ಒಂದೇ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಾನು ಟೆಕ್ನಿಕಲ್ ಬ್ರ್ಯಾಂಚ್ದಲ್ಲಿ ಬಂದಾಗ ಇಬ್ಬರು ಕೇಸ್ ಕರೆದ್ರು. 2 ತಿಂಗಳೇ ಅವ್ರನ್ನೂ ಟ್ರಾನ್ಸ್ಫರ್ ಆಯಿತು. ಟೆಕ್ನಿಕಲ್ ಬ್ರ್ಯಾಂಚ್ 0 ಆಯಿತು. 0 ಇದ್ದರೂ ಯಾವ ರೀತಿ ಕೆಲಸ ಮಾಡಬೇಕಂತ ನಾನು ತೋರಿಸ್ಬಿಟ್ಟಿದ್ದೀನಿ. ನಮ್ಮೆಲ್ಲ ಸಬ್ ಡಿವಿಷನ್ ಸೆಕ್ಷನ್ ಆಫೀಸರೇ ಕೇಸ್ ವರ್ಕರ್, ಅವನ ಕೆಲಸ ಅವನೇ ಮಾಡ್ಕೊಳ್ಳೋದು. ನಾವೊಂದು ಹೊರಟು ಭಾಷೆಯಲ್ಲೇ ಮಾತಾಡ್ತಿದ್ದೆ. ನಮ್ಮ ರಾಘವೇಂದ್ರ ಬರೆದಿದ್ದ, ಸರ್ ಅದು ಡಿವಿಷನ್ ಕೆಲಸ ಅಂತ. ರಾಘವೇಂದ್ರ ಸುಮ್ಮನೆ ನಿನ್ನ ಏನಂತಾರೆ ಭಾಷೆ ನಿಂದು ನೀ ತೊಳ್ಕೋರು ಉಳಿದವ್ರಿಗೆ ಏನು ತೊಳೆಯಕ್ಕೆ ಹೇಳ್ತೀವಿ ಅಂತ ಹೇಳ್ತಿದ್ದೆ ನಾನು. ಹೀಗಾಗಿ ತಾಂತ್ರಿಕ ಸಿಬ್ಬಂದಿ 0 ಇದ್ದಾಗ ಸಹಿತ ನಾವು ಕೆಲಸ ಹೆಂಗೆ ಮಾಡ್ಕೊಂಡು ತೋರಿಸ್ಬಿಟ್ಟಿವಿ. TA ಇಲ್ದಾಗ ಸಹಿತ ಹೆಂಗೆ TA ಮಾಡಬೇಕು ಅಂತ ನಮ್ಮ ರಾಘವೇಂದ್ರ ಚಾರ್ಜ್ ತೋರಿಸು ನಾನು ಹೇಳ್ತೇನೆ ನಾನಂತ. ನಾನು ಹೇಳಿದ ಒಂದೇ ಒಂದು ಮಾತಿಗೆ ಅವ್ರು ಚಾರ್ಜ್ ತೊಂದರು. ಮಾರ್ಚ್ನಲ್ಲಿ 135 ಟೆಂಡರ್, ಮಾರ್ಚ್ ತಿಂಗಳದಾಗ 5ನೇ ತಾರೀಕು ಟೆಂಡರ್ ಕರೆದ್ವಿ. 15ನೇ ತಾರೀಕು 7 days ಇತ್ತು ನಾವು ಟೆಂಡರ್ ಕರೆದು. ಮಾರ್ಚ್ 20ಕ್ಕೆ 135 ವರ್ಕ್ ಆರ್ಡರ್ ಕೊಟ್ಟಿದ್ದು. ಆ ಒಂದು ಕ್ರೆಡಿಟ್ ಹೋಗ್ಬೇಕಂತಂದರೆ ನಮ್ಮ ಟೀಮ್ ಲೀಡರ್ ರಾಘವೇಂದ್ರ ಭಾಳ ಬೇಯ್ತಿರ್ತೀನಿ, ಆದರೆ ಅಷ್ಟೇ ನಾನು ಪ್ರೀತಿನೂ ಮಾಡ್ತಿರ್ತೀನಿ. ಯಾಕಂದ್ರೆ ಅವನಿಗೆ ಇನ್ನೂ ನೌಕರಿ ಮಾಡೋದು ವಿಷಯ ಆಗ್ತಿದೆಯಲ್ಲ, ಅವನಿಗಿನ್ನ ಹೇಳಿದ್ರು ತಿಳಿತಾ ಇಲ್ಲ. ಆದರೆ ನನಗೆ ತಾಂತ್ರಿಕವಾಗಿ ಸಪೋರ್ಟ್ ಮಾಡಿದಂಥವ್ರು ಅಂತಂದರೆ TA ಬಿಟ್ಟರೆ ನೆಕ್ಸ್ಟ್ TA ಅಂತ ನನ್ನ ಕಡೆ ವರ್ಕ್ ಮಾಡಿದ್ದು ರಾಘವೇಂದ್ರನೇ. ಟೋಟ್ಲಿ ನನ್ನ ವರ್ಕ್ ಲೋಡ್ನಲ್ಲಿ more than 60% ವರ್ಕ್ ಲೋಡು ಅವರೇ ಸಾಲ್ವ್ ಮಾಡಿದ್ದಾರೆ. ಹೀಗಾಗಿ ನಾನು ಮಾರ್ಚ್ ತಿಂಗಳಲ್ಲಿ ಇಡೀ ಸ್ಟೇಟ್ನಲ್ಲಿ SCP TSP ಖರ್ಚು ಮಾಡಿದಂಥ ಡಿವಿಷನ್ ಸುಮಾರು ಒಂದು 14-17 ಕೋಟಿ ನಾನು ಇಡೀ ಸ್ಟೇಟ್ನಲ್ಲಿ ಯಾರು ಖರ್ಚು ಮಾಡಿರಲ್ಲ. ನಾನು ಧಾರವಾಡ ಡಿವಿಷನ್ ಖರ್ಚು ಮಾಡಿ ತೋರಿಸಿದ್ದೀನಿ. ಅದು ಆಗಬೇಕಂದ್ರೆ ಅದಕ್ಕೆ ರಾಘವೇಂದ್ರ ಮತ್ತು ಟೀಮ್ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಅಷ್ಟು ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ. ಆಮೇಲೆ ನನ್ನ ಈ 38 ಸುದೀರ್ಘ ಸೇವೆಯಲ್ಲಿ ಮೈಸೂರಲ್ಲಿ ಫ್ರೆಂಡ್ಸ್ ಇದ್ದಾರೆ, ಮಂಡ್ಯದಲ್ಲಿದ್ದಾರೆ, ಬಿಜಾಪುರದಲ್ಲಿದ್ದಾರೆ, ಬಾಗಲಕೋಟೆಯಲ್ಲಿದ್ದಾರೆ, ಧಾರವಾಡದಲ್ಲಿದ್ದಾರೆ. ಫ್ರೆಂಡ್ಸ್ ಆಗ್ತಿದ್ರು. ಅಲ್ಲಿ ಸರ್ವಿಸ್ ಮಾಡೋ ಮುಂದೆ ನಮಗೆ ಅವ್ರಿಗೆ ತೋರಿಸ್ತಿರ್ತಿತ್ತು. ಅಲ್ಲಿಂದ ಮತ್ತೆ ಬೇರೆ ಕಡೆ ಹೋಗ್ತಿದ್ವಿ. ಮತ್ತು ಹಿಂದಿನ ಫ್ರೆಂಡ್ಸ್ ಇದ್ದವ್ರನ್ನ ಮರಿತಿದ್ವಿ, ಮತ್ತು ಹೊಸ ಫ್ರೆಂಡ್ಸ್ ಬರ್ತಿದ್ರು. ಹಿಂಗೆ ನಿರಂತರ ಸೇವೆಯಲ್ಲಿ ದೋಸ್ತಿ ಆಗ್ತಿತ್ತು, ಹೋಗ್ತಿದ್ರು. ಮತ್ತು ಫೋನ್ನಲ್ಲಿ ಅಷ್ಟೇ ಕಾಂಟ್ಯಾಕ್ಟು. ಯಾರು ನಮಗೆ ಲಾಸ್ಟ್ ತನಕ ಜೀವನದಲ್ಲಿ ಇರ್ತಾರಂತ ಭಾವಿಸ್ಬೇಕಾಗಿಲ್ಲ. ಯಾಕಂದ್ರೆ ಅದರಲ್ಲಿ ಕೆಲಸದ ಸಂದರ್ಭ ಹೆಂಗೆ ಬರುತ್ತೆ, ದೋಸ್ತಿಯಾಗಿರ್ತೀವಿ, ಕೂಡಿರ್ತೀವಿ, ಒಡನಾಟ ಇರ್ತದೆ. ಮತ್ತು ಮಕ್ಕಳು ನಮ್ಮ ಜೊತೆಯಲ್ಲಿ ಹಂಚ್ಕೊಂಡು ಹುಟ್ಟಿರ್ತಾರೆ, ಬೆಳೀತಿರ್ತಾರೆ, ದೊಡ್ಡವರಾಗ್ತಾರೆ, ಮದುವೆ ಆಗ್ತದೆ. ಅವರ ಜೀವನ ಅವ್ರ ಫ್ಯಾಮಿಲಿ ಸಮೇತ ಅವರು ನಮ್ಗೆ ಬಿಟ್ಟು ಹೋಗ್ತಾರೆ. ಈ ರೀತಿ ಜೀವನ ಇದ್ದ ಇದರಲ್ಲಿ ನಮ್ಮ ಜೀವನ ಸಂಗಾತಿಯಾಗಿ ನಮ್ಮ ಫ್ಯಾಮಿಲಿ ಇದ್ದಾರಲ್ಲ, ನಾವು ಸುಮಾರು
ಇವತ್ತು ಒಂದು 40 ವರ್ಷ ಆಗಿರ್ಬೇಕು ಜೊತೆಯಲ್ಲಿದ್ದು. ಜೊತೆಯಲ್ಲಂತ ಹುಟ್ಟಿದಾಗಲೇ ಜೊತೆಯಲ್ಲಿದ್ದೀವಿ ನಾವು. ಯಾಕಂದ್ರೆ ಮನೆಯಲ್ಲೇ ನಮ್ಮದು ನಮ್ಮ ಅತ್ತೆ ಮಗಳು, ಹೀಗಾಗಿ ಇಡೀ ಜೀವನ ನಾವು ಜೊತೆಯಲ್ಲೇ ಇದ್ದೇವೆ, ಇನ್ನು ಜೊತೆಯಲ್ಲೇ ಹೋಗ್ತೀವಿ. ಯಾಕಂದ್ರೆ ನಾನು ಎಲ್ಲ ಫ್ಯಾಮಿಲಿ ಭಾರ ಅವ್ರಿಗೆ ಬಿಟ್ಟಿದ್ದೆ. ಈ ಬರ್ಬೇಕಾದ್ರೆ ಮತ್ತು ನಮ್ಮ ಮಡಿ ಮಟ್ಟವ್ರು ಹೇಳಿದರು, ಮದುವೆ ಐತಿ ಏನೋ ಆಫೀಸ್ ಬಂದಿದೆ ಅಂದ್ರೆ ಅಂತಿತ್ತು. ಮೀಟಿಂಗ್ ಐತಿ ಏನು ಮದುವೆ ಇಟ್ಟಂದ್ರಿ ಮೀಟಿಂಗ್ ಬಂದಿರ ಅಂತ. ಹೌದ್ರಿ ಸರ್ ಮದುವೆ ಮಾಡೋರು ಮಾಡ್ತಿದ್ರು ನಂದೇನೈತೆ ಅಂದರೆ ನಮ್ಮ ಒಂದು ಬಳಗನೂ ಅಷ್ಟೇ. ನಮಗೆ ಈ ಜೀವನದಲ್ಲಿ ಸರ್ಕಾರಿ ಸೇವೆ ಮಾಡೋಕ್ಕೆ ನನಗೆ ಫ್ರೀ ಬಿಟ್ಬಿಟ್ಟಿದ್ರು. ನಂದೇನು ನಮ್ಮ ಫ್ಯಾಮಿಲಿ ಇದರಲ್ಲಿ ನಮ್ಮದೇನು ಪಾತ್ರ ಇರಲಿಲ್ಲ, ಎಲ್ಲ ಅವ್ರವರೇ ಮಾಡ್ಕೊತಿದ್ವಿ. ನಮ್ಮ ಟೂರ್ಸ್ ಆಗಲಿ, ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಫ್ಯಾಮಿಲಿಯವರಾಗಲಿ, ಮನೆ ಕಡೆ ಏನೂ ಚಿಂತೆ ಇರಲಿಲ್ಲ. ಹೀಗಾಗಿ ನಾನು 24 ತಾಸು ಸರ್ಕಾರಿ ಸೇವೆನೇ ಮಾಡ್ಕೊಂತಿದ್ದೆ. ಒಂದ್ಸಲ ಅಂತಿದ್ರು ಇದೇನು ರಾಜಿ ಮಾಡ್ಕೊಂಡಿದ್ದೆ ಮನೆ ಅಂತ. ಅಂದರೆ ಮನೆಗೆ ಆಗ್ತಿರಲಿಲ್ಲ ನಾವು. ಸರ್ಕಾರಿ ಕೆಲಸ ಆಫೀಸ್ ಕಳ್ಸಿಟ್ಟು ಆಫೀಸ್ ಕಳ್ಸಿ ಮುಂಜಾನೆ ಆದ ಕೂಡಲೇ 6 ಗಂಟೆ ಆದ ಕೂಡಲೇ ಸ್ನಾನ ಮಾಡುವಂತೆ ಹೋಗು ಮುಂದೆ ಅಂತಿದ್ರು. ಶರ್ಟ್ ಅಷ್ಟು ಹಾಕೊಂಡು ಪ್ಯಾಂಟ್ ಅದು ಹಾಕೊಂಡಿರೋ ಹೋಗ್ತಿದ್ರು ನಮ್ಮ ಸಲದಲ್ಲಿ. ಅಷ್ಟು ಅಂಶದಲ್ಲಿ ಸರ್ಕಾರಿ ಸೇವೆ ಅಂತಂದರೆ ಅಲ್ಲಿ ಅವರು 7 ಗಂಟೆ ಬರ್ತಾರೆ, ನಾವು 6 ಗಂಟೆ ಹೋಗಿ ಮೀಟ್ ಮಾಡ್ತಿದ್ವಿ. ಸತತ ದಿನ 38 ವರ್ಷದ ಸೇವೆಯಲ್ಲಿ ಈ ಸೇವೆ ಮಾಡೋದನ್ನ ಒಂದು 25 ವರ್ಷ ಮಾಡಿದ್ದೀನಿ ನಾನು ಅದು ಸೆಕ್ಷನ್ ಆಫೀಸರ್. ಆಮೇಲೆ ಏನೋ AWA ಆದೀವಿ, ಒಂದು ಸ್ವಲ್ಪ ಏನು ನಾನು ಸಾಯಪ್ಪ ಅಂತ. ನೀನು ಸಾಯಕಿದ್ರೆ ಆಫೀಸ್ ಆಗಿರ್ಬೇಕು, ಮನ್ಯಾಗ ಹೇಳಿದಂಗೆ ಕೇಳಬೇಕಂತ ಬೈತಿದ್ರು. ಆದರೆ ಒಂದು ಮಾತು ನಾನು ಕೇಳ್ತಿರಲಿಲ್ಲ. ಆದರೆ ಅವ್ರಿಗೂ ಫೀಲಿಂಗ್ ಆಗಿತ್ತು, ಇನ್ಮೇಲೆ ನೀವೆಲ್ಲ ನನಗೆ ಟೈಮ್ ಕೊಟ್ಟಿದ್ದೀರಿ. ಮೊದಲ ಏನೋ ಷಷ್ಠಾಬ್ದಿ ಅಂತ ಏನೋ ಒಂದು ಕಾರ್ಯಕ್ರಮ ನಮ್ಮ ಹೊಲಗಾರರಿಗೆ ಏನೋ ಮಾಡಿದ್ರಲ್ಲ, ಲಾಸ್ಟಿಗಳ ಮೊದಲೇ ಮಾಡಿಬಿಡ್ತೀವಿ ಅದಕ್ಕೆ ಮೊದಲು ಮಾಡಿದ್ರು. ನಿಮಗೆ ನಾವು ಜೊತೆಯಲ್ಲೇ ಇದ್ದೇವೆ, ನಿಮ್ಮ ಜೊತೆಯಲ್ಲೇ ಇರ್ತೀವಂತ ನಾನು ಆಶ್ವಾಸನೆ ಕೊಡ್ತೀನಿ. ಅಂತ ಸರ್ಕಾರಿ ಸೇವೆಗೆ, ಯಾಕಂದ್ರೆ ಧಾರವಾಡ ಅಂತ ನಮ್ಮದೇ ಊರು, ಯಾವುದೇ ಸಮಸ್ಯೆ ಇರಲಿ, ಯಾವುದೇ ಅನುದಾನ ಇರಲಿ, ನಮ್ಮ ಧಾರವಾಡಕ್ಕೆ ಏನಾದರೂ ಸಮಸ್ಯೆ ಆಗ್ತದಂದ್ರೆ ನಾನು ಯಾವಾಗಿದ್ದರೂ ಯಾರಿಗೆ ಹೇಳ್ಬೇಕೋ ಹೇಳ್ತಿರ್ತೀನಿ. ಇವು ಶಾಸಕರಾಗಲಿ, ಚೀಫ್ ಇಂಜಿನಿಯರ್ ಆಗಲಿ, ಅಥವಾ ಸರ್ಕಾರದಲ್ಲಿ ಏನಾದರೂ ಸಮಸ್ಯೆ ಇದ್ದರೂ ನನ್ನ ಕೈಲಾದ ಮಟ್ಟಿಗೆ ನಾನು ಸೇವೆ ಮಾಡಲಿಕ್ಕೆ ಸದಾ ನಿಮ್ಮ ಜೊತೆಗಿರ್ತೇನೆ ಅಂತ ಹೇಳ್ತಿದ್ರು. ಆಮೇಲೆ ಇವತ್ತಿನ ಚಾರ್ಜ್ ಬಗ್ಗೆ ಹೇಳ್ಬೇಕಂತಂದರೆ ಭಾಳ ಸೀಕ್ರೆಸಿ ಇತ್ತು. ನಮ್ಮ ದೋಸ್ತ್ ಗುಂಡೋಳಿಗೆ ಚಾರ್ಜ್ ಕೊಡ್ಬೇಕಂತ ನಮ್ದಿತ್ತು, ಆದರೆ ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್. ಆ ಟೆಕ್ನಿಕಲ್ ಪ್ರಾಬ್ಲಮ್ ಜೊತೆ ಮತ್ತೊಂದು ಪ್ರಾಬ್ಲಮ್ ಬಂತು. ವೇಟ್ ಮಾಡಿರಿ 4:30 ತನಕ ಅಂತ. ಅದು ಯಾವ ಒಂದು ಬೈಂಡಿಗೆಲ್ಲ ಬಂದು ಕುಂಟಿದ್ದು ಗೊತ್ತಿಲ್ಲ. ಈಗಂತೂ ನಾನು ಒಂದು ಆ ಕಟ್ಟೆಯಿಂದ ಮುಕ್ತಾಗಿದ್ದೀನಿ. ಏನು ಕಪ್ಪು ಚುಕ್ಕೆ ಅಂತ ನಿಮ್ಮ ಸರ್ಕಾರದಿಂದ ಆಗಿದ್ದೀವಿ. ಬರುವಂಥ ಈಗ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ತಾತ್ಕಾಲಿಕ. ಈಗ ಯಾಕಂದ್ರೆ ಖಾಲಿ ಕೊಡಬಾರ್ದು ಅಂತ ಕುಡ್ಸಿದ್ದೇವೆ. ಈಗ ಅದು ಒಂದು ದಿನ ದೇವ್ರ ಹಾಕತ್ತೋ, ಒಂದು ವಾರ ಹಾಕತ್ತೋ, ಒಂದು ತಿಂಗಳು ಹಾಕತ್ತೋ, ಒಂದು ವರ್ಷ ಹಾಕತ್ತೋ ಗೊತ್ತಿಲ್ಲ. ನನ್ನ ಭಾವನೆಗೆ ಅದು ವರ್ಷಾಂಗಟ್ಟಲೆ ಮಾಡ್ತದಂತ ನನಗೇನೋ ಡೌಟ್ ಬರಾಕತ್ತೈತಿ. ಅದಕ್ಕೆ ಅದೇ ನೀವು ಕೊಟ್ಟಂಥ ಸಹಕಾರ ಅವ್ರು ಒಂದೇ ದಿನ ಇರಲಿ ಅಥವಾ ಒಂದು ತಿಂಗಳು ಇರಲಿ ಅಥವಾ ಒಂದು ವರ್ಷ ಇರಲಿ, ನನಗೆ ಕೊಟ್ಟಂಥ ಸಹಕಾರ, ಸಲಹೆ, ಸೂಚನೆ ಒಂದು ಕಡ್ವಾಳ ಸರಿ ಕೊಡ್ಬೇಕಂತ ಈ ವೇದಿಕೆ ಮುಖಾಂತರ ಎಲ್ಲರಲ್ಲಿ ವಿನಂತಿ ಮಾಡ್ಕೊತೀನಿ. ಹಾಗೂ ನನ್ನಿಂದ ಯಾರಿಗಾದರೂ ಮನಸ್ಸಿಗೆ ನೋವಾಗಿದ್ದರೆ ಕೆಲಸದ ಹಿತದೃಷ್ಟಿಯಿಂದ ನಾನು ಒಂದಷ್ಟು ಬೈದಿರ್ಬೋದು, ಆದರೆ ಯಾರಿಗೆ ಒಂದು ನೋಟಿಸ್ ಕೊಟ್ಟಿಲ್ಲ. ನಮ್ಮ ಗುತ್ತಿಗೆದಾರ ಬಂಧುಗಳಿಗೂ ಒಂದು ನೋಟಿಸ್ ಕೊಟ್ಟಿಲ್ಲ.
ಯಾರು ಗುತ್ತಿಗೆದಾರರು ಏನಾರ ತಪ್ಪು ಮಾಡಿದರೆ ಯಾವ್ದಾರ ಡಾಕ್ಯುಮೆಂಟ್ ಸರಿಯಾಗಿ ಹಚ್ಚಿಲ್ಲ ಅಂತಂದರೆ ಪದೇ ಪದೇ ಕಿರಿಕ್ ಮಾಡ್ತಿದ್ರು ಅಂತಂದ್ರೆ ಅವ್ರಿಗೆ ಪನಿಷ್ಮೆಂಟು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದೀನಿ. ಒಂದು 5 ಕೇಸ್ ಮಾಡಿದ್ದೀನಿ ನಾನು. ಅವಾಣ ಎಂಥ ಕ್ಯಾಟ್ಸ್ ಹೋಗ ಬಂದಾನೆ ಇರುತ್ತೆ ಒಂದೇ ವಾರದಲ್ಲಿ ಬಯಸ್ಕೊಂಡಿದ್ದೀನಿ ನಾನು. ಯಾವ ಒಂದು ಮಿನಿಸ್ಟ್ರು ಮಾತು ಕೇಳಿಲ್ಲ. ವಿಧಾನಸೌಧ ತನಕ ಚರ್ಚೆ ಆದರೂ ಯಾರಿಗೆ ಮಾತು ಮುಂದಾಗಿಲ್ಲ. ಹೀಗಾಗಿ ನಿಷ್ಠುರ ಅದೇನಂತ ಅದು ಒಂದು ತೋರಿಸ್ಕೊಟ್ಟದು. ಆಮೇಲೆ ಸಣ್ಣ ಕೆಲಸ ಮಾಡಿದರೆ ಮನಸ್ಸಿಗೆ ಎಷ್ಟೊಂದು ತೃಪ್ತಿ ಆಗ್ತದೆ ಅಂತಂದರೆ ನಮ್ಮ ಸುಭಾಷ್ ಗೌಡಪ್ಪನವರು ಸಿಂಪಲ್ ಅಲ್ಲ, 5 ಲಕ್ಷ ರೂಪಾಯಿ ರೈತರು, ಸಾವಿರಾರು ರೈತರು ಆ ಹಳದು ದಾಟಿ ಹೋಗ್ಬೇಕು. ಅದು ಪಣಾರ್ ಬಿದ್ದಿತ್ತು. ಅವ್ರು ಹೇಳೋದು ಸಿಂಪಲ್, ಅದು ಕಾಂಕ್ರೀಟ್ ಹಾಕಿ ರ್ಯಾಂಪ್ ಮಾಡಿ ಕೊಡ್ರಿ ಅಂತ. ಅದು ಎಷ್ಟೋ ವರ್ಷದಿಂದ ಆಗಿರಲಿಕ್ಕೆ ಕಾಣಿಸ್ತದೆ. ನಾನು 5 ಲಕ್ಷ ರೂಪಾಯಿ ಕೊಟ್ಟು ಅದನ್ನು ಪೀಸ್ವರ್ಕ್ ಮಾಡಿ ಸುಭಾಷ್ ನನಗೆ ಯಾರಿಗೆ ಬೇಕೋ ಅವ್ರ ಕಡೆ ಕೆಲಸ ಕೊಟ್ಟು ಕೆಲಸ ಮಾಡಿಸ್ಕೊಂತಿದ್ದೆ. ನಾನು ದೊಡ್ಡ ಕೆಲಸ ಅವ್ರಿಗೆ ಏನು ಮಾಡಿಕೊಟ್ಟಿಲ್ಲ. ಇನ್ನೊಂದು ಅವ್ರ ಊರಲ್ಲಿ ಒಂದು ರಸ್ತೆ ಸಮಸ್ಯೆ ಇದೆ. 4,75,000 ರೂಪಾಯಿ ಲ್ಯಾಂಡ್ ಕಾಂಪೆನ್ಸೇಷನ್ ಕೊಡಬೇಕು. ನನ್ನ ಹತ್ರ ದುಡ್ಡು ಇದೆ. ಆ ಸಮಸ್ಯೆ ಅವರ ಬಗೆಹರಿಸಬೇಕಾಗಿತ್ತು. ಅವ್ರು ಮನಸ್ಸು ಮಾಡಿದ್ರೆ ಅವ್ರ ಕಡೆಯಿಂದ ಆಗ್ತದೆ. ಯಾಕೋ ಅಲ್ಲಿ ಅವರ ರಾಜಕೀಯ ತಿಕ್ಕಾಟಿರ್ತಾವಲ್ಲ, ಅದರಿಂದ ಅವ್ರು ಕೆಲಸ ಮಾಡಿಲ್ಲ ಅಂತ ನಮ್ಗೆ ಅನಿಸ್ತದೆ. ಯಾಕಂದರೆ ಎಷ್ಟೋ ಗ್ರಾಮ ಸದಸ್ಯರು ತಮ್ಮ ಊರಿನ ಸಮಸ್ಯೆ ಬಗೆಹರಿಸಿದಂತ ಅವ್ರಿಗೆ ಅಧಿಕಾರ ಕೊಟ್ಟಿರ್ತಾರೆ. ಅದನ್ನು ಅಧಿಕಾರ ಉಪಯೋಗ ಮಾಡಿಕೊಂಡು ಮುಂದೆ ಬರುವ ದಿನಗಳಲ್ಲಿ ಅದನ್ನು ಸಾಲ್ವ್ ಮಾಡ್ತಾರೆ ಅಂತ ನಮಗೆ ಭರವಸೆ ಇದೆ. ನಾವು ದುಡ್ಡು ಕಟ್ಟಕ್ಕೆ ರೆಡಿ ಇದ್ದೀವಿ. ನಮ್ಮ ಎಕ್ಸಿಕ್ಯೂಟಿವ್ಗೆ ಹೇಳ್ತೀನಿ 4,75,000 ರೂಪಾಯಿ ಈಗ ಲ್ಯಾಂಡ್ ಕಾಂಪ್ಲೆಕ್ಸ್ ಅಸೆಸ್ಮೆಂಟ್ ಆಗಿ ಬಂದಿದೆ. ಮುಂದಿನ ತಿಂಗಳಲ್ಲಿ ಅವರು ದುಡ್ಡು ಕೊಡ್ತಾರೆ, ಅದು ಕೆಲಸ ಮಾಡ್ತಾರೆ. ಯಾಕೆ ಹೇಳ್ತಾ ಇದ್ದೆ ಅಂತ ಮಾನ್ಯ DC ಅವ್ರು ಬಂದಿದ್ರು, CS ಅವ್ರು ಬಂದಿದ್ರು ನಿಮ್ಮ ಊರಿಗೆ. ಆ ಮಳೆ ಆದಾಗ ಊರು ತುಂಬ ಎಲ್ಲ ಮನೆಗಳಲ್ಲಿ ನೀರು ಹೋಗಿತ್ತು. ಆ ಲೋಕಲ್ ಸಮಸ್ಯೆ ನಿಮಗೆಲ್ಲ ಗೊತ್ತಿದೆ. ಅದಕ್ಕೆ ದಯವಿಟ್ಟು ಅದನ್ನು ನಿಮ್ಮ ಊರು ಸಮಸ್ಯೆ ನಿಮ್ಮ ಬಗೆಹರಿಸಿದ್ರಿ. ನಮ್ಮ ಇಲಾಖೆ ಯಾವಾಗಲೂ ನಿಮ್ಗೆ ಸಪೋರ್ಟ್ ಆಗಿರ್ತದೆ. ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಅದನ್ನು ನಮ್ಮ ಅಧಿಕಾರಿಗಳು ಮಾಡ್ತಾರೆ. ನಮ್ಮ ಕಿತ್ತೂರು ಅವರ ಐತಿ ಶಾಂತಕುಮಾರ 100ಕ್ಕೆ 100 ಮಾಡ್ತಾರೆ. ಅಂತ ಇದರಲ್ಲಿ ಅವರು ಬಂದು ನಿಂತು ಅದು ಸಾಲ್ವ್ ಮಾಡಿ ಕೊಟ್ಟಿದ್ದಾರೆ. ಅದೇ ರೀತಿ ನಾ ಹಿಂದೆ PMGS ಇದ್ದಾಗ ನಮ್ಮ ಒಲೆಕರ್ ಕಾಣಿಸ್ತಾನ ಅಶೋಕ್ ಪಾಟೀಲ್ ಒಬ್ಬರಾದ್ರೆ ಚಿಮ್ಮಡಿ ಬಂದಿದ್ರು. ನಾವು 3-4 ಜನ ಸೆಕ್ಷನ್ ಆಫೀಸರ್ ಇಡೀ ಧಾರವಾಡ ಜಿಲ್ಲೆ ನೋಡ್ತಿದ್ದೀವಿ. ನಾನು 2 ತಾಲೂಕು. PMGS ಸುಮಾರು ಒಂದು ನನ್ನ ಸೆಕ್ಷನ್ದಲ್ಲಿ ನಾನು ಒಂದು 300 ಕಿಲೋಮೀಟರ್ ರಸ್ತೆ ಮಾಡಿದ್ದೀವಿ. ಬೈ ವಾಕ್ ಹೋಗಿ ಆ ರೋಡ್ ಸರ್ವೆ ಮಾಡಿದಂಥ ಅನುಭವ ಈ ನಮ್ಮ ಪಿಲೌಡಿ ರಸ್ತೆ ಮಾಡ್ತೀವಲ್ಲ ಅದ್ರಲ್ಲಿ ಸಿಗಂಗಿಲ್ಲ. ಯಾಕಂದ್ರೆ ಚಕ್ಡಿ ದಾರಿ ಇದ್ದಂಥ ಏನು ಒಟ್ಟು ಅಂತೆಲ್ಲ ಒಟ್ಟು ಕಡೋದು ಒಳಗಡೆ ತುಂಬಿ ರಸ್ತೆ ಮಾಡಿದಂಥ ಸುಮಾರು ಒಂದು 7 ರಸ್ತೆ ನಾವು ಮಾಡಿದ್ದೀವಿ. ನವಲಗುಂದ ಆಯಿತು, ಧಾರವಾಡದಲ್ಲಿ ಆಯಿತು. ಅಂಥ ಅನುಭವ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಇದರಲ್ಲಿ ಸಿಗುತ್ತೆ. ಅದರಲ್ಲಿ ಮಾಡಿದ್ರೆ ನಿಮಗೂ ಅನುಭವ, ಒಳ್ಳೆಯ ಅನುಭವ ಆಗ್ತೈತಿ. ಅದಕ್ಕೆ ಸರ್ಕಾರ ಎಲ್ಲ ನಮ್ಮ ಚೀಫ್ ಇಂಜಿನಿಯರು, ಸೂಪರಿಂಟೆಂಡೆಂಟ್ ಇಂಜಿನಿಯರು ಒಂದೇ ಒಂದು
ಕಾಳಜಿ ನಿಂತು ಮೂಗುತಿ ಸಮರ್ಪಣೆ ಏನು ಮಾಡಬೇಕು. ದಯವಿಟ್ಟು ಚಾಮತಿನ ಕಸೋದು. Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patraparja Mata, Yadwad Road, Dharwad. Contact 944-8359-741, 988-6391-733.